ನಮಸ್ಕಾರ. ಅಸ್ತ್ರ ಗ್ರೂಪ್ ಪ್ರೆಸೆಂಟ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಕೋ-ಸ್ಪಾನ್ಸರ್ಡ್ ಬೈ ಬಿಡಿಜಿ ಎಂಟರ್ಪ್ರೈಸಸ್ ಮತ್ತು ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮಾತುಕತೆಯಲ್ಲಿ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾಗಿರುವಂತಹ ಮೋಹನ್ ಬೋಳಂಗಡಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದ ವಿಷಯ ಮಗಳ ತಲೆಬುರುಡೆಯನ್ನು ಹುಡುಕಿ ಬಂದ ತಾಯಿ. ಈ ಬಗ್ಗೆ ಒಂದು ವರದಿ ಇದೆ ನೋಡಿ. 22 ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದ ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿನಿ ಅನನ್ಯ ಭಟ್ ಪ್ರಕರಣಕ್ಕೆ ಸಂಬಂಧಿಸಿ ಆಕೆಯ ತಾಯಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರನ್ನ ಭೇಟಿಯಾದರು. ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಅವರು ತಮ್ಮ ವಕೀಲರೊಂದಿಗೆ ಎಸ್ಪಿ ಅವರನ್ನ ಭೇಟಿಯಾಗಿ ಮಗಳ ನಾಪತ್ತೆ ಪ್ರಕರಣದ ಬಗ್ಗೆ ದೂರು ನೀಡಿ ನ್ಯಾಯ ಒದಗಿಸುವಂತೆ ಮನವಿ ಮಾಡಿದ್ರು. ಎಂಬಿಬಿಎಸ್ ವಿದ್ಯಾರ್ಥಿನಿ ಅನನ್ಯ ಭಟ್ ಅವರು 2003ರಲ್ಲಿ ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದವರು ನಿಗೂಢವಾಗಿ ನಾಪತ್ತೆಯಾಗಿದ್ರು. ಧರ್ಮಸ್ಥಳದಲ್ಲಿ ಒತ್ತಡದಿಂದ ನೂರಾರು ಶವಗಳನ್ನು ಹೂತು ಹಾಕಿರುವುದಾಗಿ ವ್ಯಕ್ತಿಯೊಬ್ಬ ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಪತ್ರ ಬರೆದಿದ್ದ. ಪತ್ರ ಬರೆದ ಕೆಲವೇ ದಿನಗಳ ಬಳಿಕ ಅದೇ ವ್ಯಕ್ತಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಆಗಮಿಸಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ನೀಡಿದ್ದ. ಬರುವಾಗ ತನ್ನ ಜೊತೆ ಅಸ್ಥಿಪಂಜರವೊಂದನ್ನ ತಂದಿದ್ದು ಅದನ್ನ ಪೊಲೀಸರು ವಿಧಿವಿಜ್ಞಾನ ತನಿಖೆಗೆ ಒಳಪಡಿಸಿದ್ದಾರೆ. ಧರ್ಮಸ್ಥಳದ ಸುತ್ತಮುತ್ತ ಬಹಳಷ್ಟು ಕಡೆಗಳಲ್ಲಿ ತಾನು ಶವಗಳನ್ನು ಹೂತು ಹಾಕಿರುವುದಾಗಿಯೂ ಪೊಲೀಸರು ತನಿಖೆ ನಡೆಸುವುದಾದರೆ ಆ ಸ್ಥಳಗಳನ್ನು ತೋರಿಸುವುದಾಗಿ ಆ ವ್ಯಕ್ತಿ ತಿಳಿಸಿದ್ದ. ಈಗ ಆ ವ್ಯಕ್ತಿಯನ್ನ ಪ್ರತಿನಿಧಿಸುವ 2 ನ್ಯಾಯವಾದಿಗಳು ಎಸ್ಐಟಿ ರಚನೆಯ ಬಗ್ಗೆ ಬೇಡಿಕೆ ಮುಂದಿಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಕೊಲೆಗಳು ಹಾಗೂ ಅವುಗಳನ್ನು ಒತ್ತಡದಿಂದಾಗಿ ತಾನೇ ಹೂತು ಹಾಕಿದ್ದೇನೆ ಎಂದು ವ್ಯಕ್ತಿಯೊಬ್ಬ ನ್ಯಾಯಾಲಯಕ್ಕೆ ಹಾಜರಾಗಿ ಹೇಳಿಕೆ ನೀಡಿರುವುದು ಈಗ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ. ಅದೇ ಹೊತ್ತಿಗೆ ಸುಜಾತಾ ಭಟ್ ಅವರು ತಮ್ಮ ಮಗಳು ಅಲ್ಲೇ ಕಾಣೆಯಾಗಿದ್ದಾಳೆ ಎಂದು ದೂರು ಸಲ್ಲಿಸಲು ಬಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ಈ ಬಗ್ಗೆ ನಾಪತ್ತೆಯಾಗಿರುವಂತಹ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಅವರು ಮಾಧ್ಯಮದವರ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ನನ್ನ ಮನೆಯ ಅಡ್ಡವರನ್ನ, ಆಮೇಲೆ ಆಸ್ತಿಯನ್ನ ಎಲ್ಲ ತಗೊಂಡಿದ್ದಾರೆ. ಅವರೇ ಧರ್ಮಸ್ಥಳ ಹೆಗ್ಡೆಯವರು ತಗೊಂಡಿದ್ದಾರೆ. ನನ್ನ ತಂದೆಯ ಆಸ್ತಿ, ಅದು ಚಿತ್ರಾರ್ಜಿತ ಆಸ್ತಿ, ಅದನ್ನು ನನ್ನ ಸೈನು ಇಲ್ಲದೆ ಅದನ್ನು ಪರ್ಚೇಸ್ ಮಾಡಿಕೊಂಡಿದ್ದಾರೆ. ನನಗೆ ಯಾರು ಸಪೋರ್ಟ್ ಇಲ್ಲ. ಇವಾಗ ನಾನು ಒಬ್ಬಳೇ ಇರೋದು. ನನಗೆ ಯಾರೂ ಸಪೋರ್ಟ್ ಇಲ್ಲ, ಯಾರೂ ಇಲ್ಲ. ನನಗೆ ಬಂದು ಇಲ್ಲ, ಬರಗಲ್ಲ. ಒಬ್ಬಳ ಮಕ್ಕಳನ್ನು ಕಳ್ಕೊಂಡಿದ್ದೀನಿ. ದಯವಿಟ್ಟು ನ್ಯಾಯ ಕೊಡಲಿಕ್ಕೆ ನಾನು ಕೇಳಿಕೊಂಡಿದ್ದೀನಿ ಅಷ್ಟೇ. ನೋ ಕಾಮೆಂಟ್. ಬೇಕಿದ್ದು ನಾನು ಏನು ಕೇಳೋಕ್ಕಾಗ್ತಾ ಇಲ್ಲ. ಏನು ಹೆಸರು ಮೇಡಮ್ ಮಗಳು? ಅನನ್ಯ ಭಟ್. ಎಲ್ಲಿ ಓದ್ತಾ ಇದ್ರು ಮೇಡಮ್ ಅವರು? ಇಲ್ಲಿ MBBS ಮಣಿಪಾಲಲ್ಲಿ ಕಸ್ತೂರ್ಬಾ ಹಾಸ್ಪಿಟಲ್ 6 ತಿಂಗಳು ಆಗಿದೆ. ತುಂಬ ಕಷ್ಟಪಟ್ಟು ಓದಿಸ್ತಾ ಇದ್ದೆ. ಇವತ್ತಿಲ್ಲ ಅವಳಿಗೆ ನಾನು ಇವತ್ತು ಕಷ್ಟಪಡಬೇಕಾಗಿರಲಿಲ್ಲ. ಇವತ್ತು ಅವಳ ಆತ್ಮ ನನ್ನನ್ನು ಕಾಡ್ತಾ ಇದೆ. ಹಾಗಾಗಿ ಅವಳಿಗೊಂದು ಏನಾದರೂ ಇದರಿಂದ ಸಿಕ್ಕಿದ್ರೆ, ಅವಳ ಆಸ್ತಿ ಸಿಕ್ಕಿದ್ರೆ ನನಗೆ ಪುಣ್ಯ ಬರುತ್ತೆ ಅಂತ ಹೇಳ್ಕೊಂಡು ಕೇಳಿದ್ದೀನಿ. ಆಯ್ತಪ್ಪ ಅಂತ ಹೇಳಿದ್ದಾರೆ. ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ಅವರಿಗೆ ನಾನು ಚಿರಋಣಿ ಆಗಿರ್ತೀನಿ. ಏನು ಭಯ ಇತ್ತು ಮೇಡಮ್ 2003ರಿಂದ ಇಲ್ಲಿ ತನಕ ಈ ವಿಚಾರವನ್ನು ಹೊರಗೆ ಬಂದ? ನನಗೆ ಯಾರು ಸಪೋರ್ಟ್ ಇಲ್ಲ ಸರ್. ಅವರನ್ನು ಎದುರಿಸುವ ಶಕ್ತಿ ನನ್ನ ಹತ್ರ ಇಲ್ಲ. ಅವ್ರ ಹತ್ರ ದುಡ್ಡಿದೆ, ನನ್ನ ಹತ್ರ ಎದುರಿಸುವ ಶಕ್ತಿ ಇಲ್ಲ ಸರ್. ನನಗೆ ಅವರನ್ನು ಎದುರಿಸುವಂಥ ಶಕ್ತಿ ನನ್ನ ಹತ್ರ ಇಲ್ಲ. ನಾನು ಒಂಟಿಯಾಗಿ ಹೋರಾಟ ಮಾಡಬೇಕು. ನನ್ನ ಹತ್ರ ಯಾವ ಬಲನೂ ಇಲ್ಲ, ಯಾರೂ ಇಲ್ಲ. ಹಾಗೆ ನನ್ನದು ಪರೀಕ ಅಂತ ಇದೆ, ಮಣಿಪಾಲ್ ಪರ್ಕಳದ ಹತ್ರ ಪರೀಕ ಅಂತ ಒಂದು ಊರಿದೆ. ಅಲ್ಲಿನೂ ನನ್ನ ಮನೆಯ ಅಡ್ಡವರನ್ನು, ಆಮೇಲೆ ಆಸ್ತಿಯನ್ನು ಎಲ್ಲ ತಗೊಂಡಿದ್ದಾರೆ. ಅವರೇ ಧರ್ಮಸ್ಥಳ ಹೆಗ್ಡೆಯವರು ತಗೊಂಡಿದ್ದಾರೆ. ನನ್ನ ತಂದೆಯ ಆಸ್ತಿ, ಅದು ಚಿತ್ರಾರ್ಜಿತ ಆಸ್ತಿ, ಅದನ್ನು ನನ್ನ ಸೈನು ಇಲ್ಲದೆ ಅದನ್ನು ಪರ್ಚೇಸ್ ಮಾಡಿಕೊಂಡಿದ್ದಾರೆ. ಅದು ನನ್ನ ಒಂದು ಭಾಗ ಆಗಿತ್ತು. ಅದು ಇಲ್ಲ ಇವಾಗ. ನನಗೆ ಯಾರೂ ಇಲ್ಲ ಸರ್. ದಯವಿಟ್ಟು ಮೇಡಮ್, ಇದು 2003 ಘಟನೆ. ಊರಲ್ಲಿ ಮಗಳು ಧರ್ಮಸ್ಥಳದಲ್ಲಿ ಮಿಸ್ ಆಗಿದೆ. ಧರ್ಮಸ್ಥಳದಲ್ಲಿ ಅದು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರಿ, ರೆಸ್ಪಾನ್ಸ್ ಕೊಟ್ಟಿದ್ದಾರೆ?
ಬೆಳ್ತಂಗಡಿ ಸ್ಟೇಷನಲ್ಲಿ ಕೊಟ್ಟಿದ್ದೀನಿ ಸರ್. ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟರೆ ಅವರು ತಗೊಂಡಿಲ್ಲ ಸರ್. ಯಾವಾಗ? ಇವರು ನಮ್ಮ ಕ್ರಿಯೇಟಿವ್. ಅವಾಗನೇ ಬಂದಿದ್ರಾ ನೀವು ಅಲ್ಲಿಗೆ? ಹೌದು. ಈಗ ನೀವು ಧರ್ಮಸ್ಥಳ ಸ್ಟೇಷನ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರ? ಮೊದಲು ಹೋಗಿ ಇಲ್ಲ, ಎಸ್ ಪಿ ಸಾಹೇಬ್ ಮೀಟ್ ಮಾಡಿದ್ವಿ. ಅವರು ಅಲ್ಲಿ ಮೀಟ್ ಮಾಡಿ ಅಲ್ಲಿ ಹೋಗಿ ಕೇಳಿದ್ದಾರೆ. ಕೇಳಿದ್ದಾರೆ. ನೀವು ಮೊದಲು ಫಸ್ಟಿಗೆ ಅಲ್ಲಿಗೆ ಹೋಗಿ ಬಂದ್ರ? ಮೇಡಮ್, ಈಗ ಮಗಳು ಯಾರೊಟ್ಟಿಗೆಲ್ಲ ಹೋಗಿದ್ರು? ಫ್ರೆಂಡ್ಸ್ ಜೊತೆಗೆ ದೇವಸ್ಥಾನ ನೋಡ್ಲಿಕ್ಕೆ ಹೋಗಿದ್ರು. ಅದ ನಂತರ ಮಿಸ್ಸಿಂಗ್ ಆಗಿದ್ದಾರೆ ಅಲ್ವಾ? ಈಗ ನೀವು ಎಸ್ ಪಿ ಹತ್ರ ಏನು? ನಾನು ಮೊನ್ನೆ ಬೆಳ್ತಂಗಡಿ ಇದರಲ್ಲಿ ಹೋಟೆಲ್ ಅಕ್ಕಿಯನ್ನು ಇದು ಮಾಡುವಂಥ ಒಂದು ಜನ ಅವರನ್ನು ಇದು ಮಾಡ್ಕೊಂಡು ಬಂದಿದ್ದಾರೆ. ಕೋರ್ಟಿಗೆ ರಿಲೀಸ್ ಮಾಡಿದ್ದಾರೆ. ಆವಾಗ ನೋಡಿದವಾಗ ನನಗೆ ಇದು ಬಂದು ನಾನು ನನ್ನ ಮಗಳಲ್ಲಿ ಅಕ್ಕಿಯಾಗಿ ಸಿಕ್ಕಿದ್ರೆ ಏನಾದರೂ ಅವಳನ್ನು ನಾನು ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ನಾನು ಸಂಪ್ರದಾಯದಲ್ಲಿ ಅವಳ ಅಕ್ಕಿ ಸಿಕ್ಕಿದ್ರೆ ಅಂದರೆ DNA ಟೆಸ್ಟ್ ಮಾಡಿ ನನ್ನ ಮಗಳ ಅಕ್ಕಿ ಸಿಕ್ಕಿದ್ರೆ ಅವಳನ್ನು ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ಸಂಪ್ರದಾಯದ ಪ್ರಕಾರ ಅವಳನ್ನು ಒಂದು ಅಕ್ಕಿಯನ್ನು ತಗೊಂಡು ಹೋಗಿ ಅಕ್ಕಿ ಸಂಕಲನ ಮಾಡಿ ಅವಳನ್ನು ಇದು ಮಾಡಬೇಕು. ಅವಳ ಆತ್ಮಕ್ಕೆ ನನಗೆ ಕ್ರಿಯಾಕರ್ಮಗಳನ್ನು ಮಾಡಿ ಅವಳನ್ನು ಆತ್ಮಕ್ಕೆ ಮೋಕ್ಷ ಸಿಗಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತೀನಿ. ಈಗ ಎಸ್ ಪಿ ಜೊತೆ ಏನು ಅದೇ ಸರ್, ಮಗಳು ನಾಪತ್ತೆಯಾಗಿದ್ದಾಳೆ ಅಂತ ತಾಯಿಯೊಬ್ಬರು 22 ವರ್ಷಗಳ ಬಳಿಕ ಈಗ ಎಸ್ಪಿಗೆ ದೂರು ನೀಡಿರುವಂಥದ್ದು. ನೋಡಿ, ಅರಣ್ಯ ಭಟ್ ನಾಪತ್ತೆಯಾಗಿದ್ದಾಳೆ ಅಂತೇಳಿ ಅವರ ತಾಯಿ ಸುಜಾತಾ ಭಟ್ ಸುಮಾರು 6 ತಿಂಗಳ ಹಿಂದೆ ಒಂದು ಖಾಸಗಿ ಯೂಟ್ಯೂಬ್ ಚಾನಲ್ನಲ್ಲಿ ಮಾತುಕತೆ ಮಾಡಿದ್ರು. ಆ ಸಂದರ್ಭದಲ್ಲಿ ಇದರ ಸತ್ಯಾಸತ್ಯತೆ ಏನು ಅಂತ ಹೇಳಿ ವಿಚಾರಣೆ ಮಾಡಲಾಗಿತ್ತು. ವಿಚಾರಣೆ ಮಾಡಿದಾಗ ಸ್ಪೆಸಿಫಿಕ್ ಆಗಿ ಪೊಲೀಸ್ ಠಾಣೆಯಲ್ಲಿ ದೂರುಗಳು ಇರಲಿಲ್ಲ. ಆದ್ದರಿಂದ ಪೊಲೀಸರು ಅದನ್ನು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಹಾಗೆಯೇ ಎಸ್ ಪಿ ಅವರ ಗಮನಕ್ಕೂ ತಂದ್ರು ಸಹ ಅವರು ಸಹ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಯಾಕಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ಒಂದು ಹೇಳಿಕೆಗಳನ್ನೇ ಆಧರಿಸಿ ಪೊಲೀಸರು ಸೋಮೋಟವಾಗಿ ಕೇಸು ದಾಖಲಿಸಿಕೊಂಡು ತನಿಖೆ ಮಾಡಲಿಕ್ಕೆ ಆಗುವುದಿಲ್ಲ. ಪರ್ಟಿಕ್ಯುಲರ್ ಆಗಿ ಒಂದು ಕಂಪ್ಲೇಂಟ್ ಇರಬೇಕು, ಕಂಪ್ಲೇಂಟ್ನ ನೈಜತೆ ಇರಬೇಕು. ಅದರ ನಂತರ ಅವರು ಕೇಸು ದಾಖಲು ಮಾಡಿಕೊಳ್ಬೇಕು, ಅದರ ನಂತರ ತನಿಖೆ ಮಾಡಬೇಕು. FIR ಆಗದೆ ಪೊಲೀಸರಿಗೆ ತನಿಖೆ ಮಾಡಲಿಕ್ಕೆ ಯಾವುದೇ ರೀತಿಯ ಅಧಿಕಾರ ಇರುವುದಿಲ್ಲ ಸಾಮಾನ್ಯವಾಗಿ. ಆದ್ದರಿಂದ ಪರ್ಟಿಕ್ಯುಲರ್ ಆಗಿ ದೂರು ಇರಬೇಕು. ನಾವು ದೂರುದಾರನನ್ನು ಹುಡುಕೊಂಡು ಪೊಲೀಸರು ಹೋಗುವಂತಿಲ್ಲ, ಹೋಗ್ಲೂಬಾರ್ದು. ಯಾರು ನೊಂದವರಿದ್ದಾರೆ, ಸಂತ್ರಸ್ತರಿದ್ದಾರೆ, ಅವರೇ ಪೊಲೀಸ್ ಸ್ಟೇಷನ್ಗೆ ಬರಬೇಕು. ಅದರಿಂದಾಗಿ ಆ ವಿಚಾರ ಅಲ್ಲಿಗೆ ಸ್ತಬ್ಧ ಆಗಿತ್ತು. ಒಂದೆರಡು ಯೂಟ್ಯೂಬ್ ಚಾನಲ್ನವರು ಹೋಗಿ ಅವರನ್ನು ಇಂಟರ್ವ್ಯೂ ಮಾಡಿದ್ರು. ಅದೆರಡು ಎಪಿಸೋಡ್ಗಳು ಬಂತು, ಸ್ವಲ್ಪ ಲೈಕ್ ಆಯ್ತು, ವ್ಯೂಸ್ ಆಯ್ತು. ಸುಜಾತಾ ಅವರು ಹೇಳೋ ಪ್ರಕಾರ ಮಗಳು ಕಾಣೆಯಾದ ಟೈಮ್ನಲ್ಲೇ ನಾನು ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ, ಆದ್ರೆ ಪೊಲೀಸ್ನವರು ಕಂಪ್ಲೇಂಟ್ ತಗೊಳ್ಳದೆ ನನಗೆ ವಾಪಸ್ ಕಳಿಸಿದ್ದಾರೆ ಅನ್ನೋದು. ಪೊಲೀಸರು ಕಂಪ್ಲೇಂಟ್ ತಗೊಳ್ಳದಿದ್ರೆ ಅಲ್ಲಿ ಕಂಪ್ಲೇಂಟ್ ಹೇಗಿರುತ್ತೆ? ಮಗಳು ಕಾಣೆಯಾದಂತ ಸಂದರ್ಭದಲ್ಲಿ ಇವರು ಕೋಲ್ಕತ್ತಾ, ಅವರು ಹೇಳುವ ಪ್ರಕಾರ ಅವರು ಕೋಲ್ಕತ್ತಾದಲ್ಲಿದ್ದರು. ಅವರು CBI ಆಫೀಸಿನಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ರು. ಮಗಳು ನಾಪತ್ತೆಯಾಗಿದ್ದಾಳೆ, ನಮಗೆ ಸಿಗ್ಲಿಲ್ಲ ಅಂತ ಹೇಳಿ ಅವರ ಸ್ನೇಹಿತರು ಹೇಳಿದಂಥ ಸಂದರ್ಭದಲ್ಲಿ ಇವರು ಅಲ್ಲಿಂದ ಹೊರಟು ಬಂದಾಗ 2 ದಿವಸ ಕಳೆದಿತ್ತು. ಅವರು ಬಂದವರು ನೇರವಾಗಿ ಬೆಳ್ತಂಗಡಿ ಸ್ಟೇಷನ್ಗೆ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಅಲ್ಲಿ ವಿಚಾರಿಸಿದ್ದಾರೆ. ಅವರಿಗೆ ಆ ಸಂದರ್ಭದಲ್ಲಿ ಅವರ ಮಗಳೊಟ್ಟಿಗೆ ಹೋದಂಥ ಸ್ನೇಹಿತರು ಸಿಕ್ಕಿರಲಿಲ್ಲ. ಅದರಿಂದಾಗಿ ಅವರು ನೇರವಾಗಿ ಬೆಳ್ತಂಗಡಿ ಠಾಣೆಗೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವರನ್ನು ವಿಚಾರಿಸಿದಾಗ 2003ರಲ್ಲಿ ಸಬ್ ಇನ್ಸ್ಪೆಕ್ಟರ್ ಯಾರಿದ್ರು ಅವರನ್ನು ವಿಚಾರಿಸಿದ ಸಂದರ್ಭದಲ್ಲಿ ಅವರು ಹೇಳುವ ಮಾಹಿತಿ ಪ್ರಕಾರ ಅಂತ ಯಾವುದೇ ದೂರುಗಳು ಠಾಣೆಗೆ ಬರಲಿಲ್ಲ. ಠಾಣೆಗೆ ದೂರು ಬಂದಿದ್ರೆ ನನ್ನ ಗಮನಕ್ಕೆ ಬರ್ತಾ ಇತ್ತು. ಸುಮಾರು 2 ವರ್ಷಗಳ ಕಾಲ 2001ರಿಂದ 2003ರವರೆಗೆ ನಾನು ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ. ಆ ಸಂದರ್ಭದಲ್ಲಿ ದೂರು ಬರಲಿಲ್ಲ. ಆ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ರು KM ಚಂದ್ರಶೇಖರ್ ಅಂತ ಹೇಳಿ, ಅವರ ಗಮನಕ್ಕೂ ಅದು ಬಂದಿರಲಿಲ್ಲ. ಅವರು ಕೊಸೋವದ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಕರ್ತವ್ಯ ನಿರ್ವಹಿಸಿ ವಾಪಸ್ಸು ಬಂದಾಗ ಅವರನ್ನು ಬೆಳ್ತಂಗಡಿ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ನೇಮಕ ಮಾಡಲಾಯಿತು. 2003ರ ಅವಧಿಯಲ್ಲಿ ಅವರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್
ಆಗಿದ್ರು. ಅವರನ್ನು ವಿಚಾರಿಸಿದಾಗಲೂ ಅಂತಹ ದೂರುಗಳು ಬಂದಿರಲಿಲ್ಲ. ಆದರೆ ಒಂದು ಮಗಳನ್ನು ಕಳಕೊಂಡ ತಾಯಿ ಹೇಳಿದ್ದನ್ನು ನಾವು ಅಲ್ಲೆಗೆಳೆಯುವುದಲ್ಲ, ಅಲ್ಲಗೆಳೆಯುವಂಥ ಪ್ರಶ್ನೆ ಇಲ್ಲ. ಯಾಕಂತೇಳಿ ಅವರ ನೋವು ಅವರಿಗೆ ಗೊತ್ತಿರೋದು. ಅದರಿಂದ ಪೊಲೀಸರನ್ನು ನಾವು ವಿಚಾರಿಸಿದಾಗ ಅಂತಹ ಯಾವುದೇ ಇವರು ಹೋಗಿದ್ದೇನೆ ಅಂತ ಹೇಳುವಂತದ್ದು ಸುಳ್ಳು ಅಂತ ಅಲ್ಲ, ಅವರೇ ಹೇಳುವುದು ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿ. ಆದ್ರೆ ಈಗ ಒಬ್ಬ ತಾಯಿ ಬಂದು ಕಂಪ್ಲೇಂಟ್ ಕೊಟ್ಟಾಗ ಸತ್ಯನೋ ಸುಳ್ಳು ಆಮೇಲೆ ತನಿಖೆ ನಂತರ ಗೊತ್ತಾಗುವಂತದ್ದು. ಹೌದು. ಬಟ್ ಕಂಪ್ಲೇಂಟ್ ತಗೊಳ್ಳುವಂತದ್ದು, ಫೋಟೋ ತಗೊಳ್ಳುವಂತದ್ದು, ಡೀಟೇಲ್ಸ್ ತಗೊಳ್ಳುವಂತದ್ದು ವಾಸ್ತವ ಅಂತ ಹೇಳಿದರೆ, ಯಾರೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡ್ಲಿಕ್ಕೆ ಅಂತ ಹೋದ್ರೆ ಪೊಲೀಸರು ಅವರನ್ನು ವಿಚಾರಣೆಗೆ ಒಳಪಡಿಸ್ತಾರೆ ಖಂಡಿತ. ಆ ದೂರು ಸತ್ಯವೋ ಸುಳ್ಳೋ ಎನ್ನುವುದನ್ನು ಅವರ ಬಾಯಿಯಿಂದಲೇ ಅವರು ತಿಳ್ಕೊತಾರೆ. ದೂರು ಸತ್ಯ ಆದರೆ ಸ್ವೀಕರಿಸ್ತಾರೆ, ಸುಳ್ಳು ಅಂತಾದ್ರೆ ಜೋರು ಮಾಡಿ ಕಳಿಸ್ತಾರೆ. ಅದು ಸತ್ಯ ಸುಳ್ಳು ಅಂತ ಹೇಗೆ ಗೊತ್ತಾಗ್ತದೆ ಅದು ಆ ಟೈಮಲ್ಲಿ ತನಿಖೆ ಆಗದೆ? ಇಲ್ಲ, ಅದು ಪೊಲೀಸರಿಗೆ ಆ ಸಂದರ್ಭದಲ್ಲಿ ಮಾತನಾಡುವ ಶೈಲಿ, ಕ್ರಾಸ್ ವೆರಿಫಿಕೇಶನ್ ಮಾಡುವುದು, ಇದನ್ನೆಲ್ಲ ಇರ್ತದೆ. ಆ ಸಂದರ್ಭದಲ್ಲಿ ಅವರಿಗೆ ಅಂದಾಜಾಗತ್ತೆ ಇನ್ನು ಸುಳ್ಳು ಹೇಳ್ತಾ ಇದ್ದಾನೆ ಅಂತೇಳಿ. ಆಗ ಅವರನ್ನು ಸೈಡಲ್ಲಿ ಕೂರಿಸಿ ಇವರು ಬೇರೆ ಯಾರನ್ನಾದ್ರೂ ಸಂಪರ್ಕ ಮಾಡಿ ಅವರನ್ನು ಕರೆಸಿ ಅದಕ್ಕೆ ಕ್ಲಾರಿಫೈ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಇಂಥದ್ದೆಲ್ಲ ಸಾಮಾನ್ಯವಾಗಿ ಒಂದು ಪೊಲೀಸ್ ಸ್ಟೇಷನಲ್ಲಿ ಆಗುವಂತಹ ಪ್ರಕ್ರಿಯೆ ಅದು. ಆದ್ದರಿಂದ ಒಂದು ಮಗಳು ಕಾಣೆಯಾಗಿದ್ದಾಳೆ ಅಂತ ಹೇಳಿ ಒಂದು ತಾಯಿ ಒಂದು ದೂರು ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನು ಪೊಲೀಸರು ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಅವರು ಸುಜಾತಾ ಭಟ್ ಅವರು ಕೇಂದ್ರ ಸರ್ಕಾರದ CBI ಎನ್ನುವಂತಹ ತನಿಖಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದವರು, ಅಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದವರು, ಎಜುಕೇಟೆಡ್. ಅದರಿಂದಾಗಿ ಅವರಿಗೆ ಒಂದು ವೇಳೆ ಸ್ಟೇಷನಲ್ಲಿ ಅವರಿಗೆ ಅಷ್ಟೊಂದು ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಸಿಗಲಿಲ್ಲ ಅಂತಾದ್ರೆ ಅವ್ರಿಗೆ ಗೊತ್ತಿದೆ ಆ ಸ್ಟೇಷನಿಂದ ಮೇಲಿನ ಆಫೀಸರ್ ಯಾರು ಅಂತೇಳಿ. ಆ ಸಂದರ್ಭದಲ್ಲಿ ಬಂಟ್ವಾಳ ಉಪವಿಭಾಗ ಇರಲಿಲ್ಲ, ಪುತ್ತೂರು ಉಪವಿಭಾಗಕ್ಕೆ ಒಳಪಟ್ಟಿತ್ತು. ಅವರು DSP ಆಫೀಸಿಗೆ ಹೋಗ್ಬೋದಿತ್ತು. ಇಲ್ಲ ಇದು ಆಗ SP ಆಫೀಸಿಗೆ ಬರಬೇಕಿತ್ತು. ಈಗ ಬೆಂಗಳೂರು ನಗರ ಕಮಿಷನರ್ ಆಗಿದ್ದ ಶ್ರೀಮಂತ್ ಕುಮಾರ್ ಸಿಂಗ್ ಆಗ ದಕ್ಷಿಣ ಕನ್ನಡ ಜಿಲ್ಲಾ SP, ಅವರಲ್ಲಿಗೆ ಬರ್ಬೋದಿತ್ತು. ಅವರು ಮತ್ತೆ ಬರಲೇ ಇಲ್ಲ, ಅವರು ಹೋದವರು. ಅದರ ನಂತರ ಇವರು ಬಂದದ್ದು 23 ವರ್ಷಗಳ ನಂತರ, ಅಂದರೆ ಒಂದು 6 ತಿಂಗಳ ಹಿಂದೆ ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಇವರದ್ದು ಒಂದು ಇಂಟರ್ವ್ಯೂ ಟೆಲಿಕಾಸ್ಟ್ ಆಗಿತ್ತು. ಆಗ ನಾವು ಅದನ್ನು ನೋಡಿ ಇದೇನು ಧರ್ಮಸ್ಥಳಕ್ಕೆ ಇನ್ನೊಂದು ಸಮಸ್ಯೆ ಸೃಷ್ಟಿಯಾಯಿತು ಅಂತ ಹೇಳಿ ವಿಚಾರ. ನ್ಯಾಯ ಕೇಳಿಕ್ಕೆ ಹೋದಲ್ಲಿ ನನಗೆ ತೊಂದರೆ ಆಗಿ ನಾನು ಕೋಮಾದಲ್ಲಿದ್ದೆ, ಹಾಗಾಗಿ ಭಯದಿಂದ ಸರಿ, ಕೋಮಾದಲ್ಲಿ ಇದ್ದದ್ದು ಎಷ್ಟು ಸಮಯ? ಅವರೇ ಹೇಳುವ ಪ್ರಕಾರ ಒಂದು 4 ತಿಂಗಳು 6 ತಿಂಗಳು ನನ್ನಲ್ಲಿ ಇರ್ಲಿಲ್ಲ. ಹೌದದು, 4 ತಿಂಗಳು 6 ತಿಂಗಳು ಇದ್ದದ್ದು. ಆ ಸಂದರ್ಭದಲ್ಲಿ ಅವರು ವೃತ್ತಿಯಲ್ಲಿ ಉದ್ಯೋಗದಲ್ಲಿದ್ದರಲ್ವಾ. ಈಗ ಅವರು ರಿಟೈರ್ಡ್ ಆಗಿದ್ದಾರೆ. ಈಗ ಇರುವ ಶಕ್ತಿಗಿಂತ ಆಗ ಶಕ್ತಿ ಜಾಸ್ತಿ ಇತ್ತಲ್ಲ, ಒಂದು ಅಧಿಕಾರ ಇತ್ತಲ್ಲ, ಕೈಯಲ್ಲಿ ಒಂದು ಉದ್ಯೋಗ ಇತ್ತಲ್ಲ. ಕೇಂದ್ರ ಸರ್ಕಾರದ CBI ನಂತ ಸಂಸ್ಥೆಯ ಸ್ಟೆನೋಗ್ರಾಫರ್ ಆಗಿದ್ದವರು. ಯಾಕಂದ್ರೆ ಅಲ್ಲಿ CBI ಅಧಿಕಾರಿಗಳು ಅಂತ ಹೇಳಿದ್ರೆ ಯಾರೋ ಒಬ್ಬ ಅಧಿಕಾರಿ ಹತ್ರ ಹೇಳಿದ್ರು ಸಹ ಅಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲಾ SP ಫೋನ್ ಹಾಯಿಸ್ತಾ ಇದ್ದ. ಇವರು ಆ ಫೋನಿಗೆ ಕುಳಿತುಕೊಂಡ ಚಾರಿನಿಂದ ನಿಂತು ಸೆಲ್ಯೂಟ್ ಹೊಡಿತಿದ್ರು CBI ಅಧಿಕಾರಿ ಅಂತ ಹೇಳಿದರೆ. ಯಾಕಂದ್ರೆ ಆ ತನಿಖಾ ಸಂಸ್ಥೆಗೆ ಆ ಮರ್ಯಾದೆ ಇತ್ತು. ಅದನ್ನು ಮಾಡ್ಬೋದಿತ್ತು, ಮಾಡಲಿಲ್ಲ. ಮಾಡದ್ದು ಅವರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಸ್ಪಷ್ಟವಾಗಿ ಹೇಳ್ತೇನೆ. ಮಾಡದ್ದು ಅವರ ತಪ್ಪು ಅಂತ ಹೇಳ್ತಾ ಇಲ್ಲ. ಅವ್ರು ನನ್ನ ಹಣೆ ಬಾರ ಅಂತ ಹೇಳಿ ವಾಪಸ್ ಹೋಗಿದ್ದಾರೆ. ಈಗ ಅವರು ಬಂದಿರುವುದು ಯಾಕಂತ ಹೇಳಿದರೆ, ಕೆಲವು ದಿನಗಳ ಹಿಂದೆ ಒಬ್ಬ ಅಜ್ಞಾತ ವ್ಯಕ್ತಿ ಪ್ರತ್ಯಕ್ಷ ಆಗಿದ್ದ. ಧರ್ಮಸ್ಥಳ ಸುತ್ತಮುತ್ತ, ಅದರ ಸ್ನಾನಘಟ್ಟ, ಅದರ ಸುತ್ತಮುತ್ತ ಸಿಕ್ಕಿದಂಥ ಅಪರಿಚಿತ ಮೃತದೇಹಗಳನ್ನು ನಾನು ಹೂತು ಹಾಕಿದ್ದೇನೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದ. ಸುಮಾರು 100ಕ್ಕೂ ಹೆಚ್ಚು ದೇಹಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿದ್ದಾನೆ. ಆ ಬಗ್ಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸು ದಾಖಲಾಗಿದೆ, ಅದು ತನಿಖೆ ನಡೀತಿದೆ. ಆತ ತನ್ನ ವಕೀಲರ ಜೊತೆಗೂಡಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದ. ಅಲ್ಲಿನ ಮ್ಯಾಜಿಸ್ಟ್ರೇಟ್ ಎದುರಲ್ಲಿ 183 BNSS ಅಡಿಯಲ್ಲಿ ಹೇಳಿಕೆ ದಾಖಲಿಸಿದ್ದಾನೆ. ಅವನೊಂದು ತಲೆಬೋರ್ಡ್ ಇಟ್ಕೊಂಡು ಬಂದಿದ್ದ. ಒಂದು 3
ಮೂಳೆಗಳನ್ನು ಹೌದು. ತಂದಿದ್ದ. ಅದನ್ನು FSLಗೆ ಕಳಿಸಿದ್ದಾರೆ. ಕಳಿಸಲಾಗಿದೆ. ಅವನು ಒಂದು ಡಿಟೇಲ್ ಆಗಿ ಸ್ಟೇಟ್ಮೆಂಟ್ ಅನ್ನು ಇನ್ಸ್ಪೆಕ್ಟರ್ ಸ್ವತಃ ಬೆಳ್ತಂಗಡಿಯ ಇನ್ಸ್ಪೆಕ್ಟರ್ ಮಾಡಿದ್ದಾರೆ. ಯಾಕಂದ್ರೆ ಯಾವುದೇ ಸ್ಟಾಫ್ ಇಲ್ಲದೆ ಸ್ಟಾಫನ್ನೆಲ್ಲ ಹೊರಗೆ ಕಳಿಸಿ ಗೌಪ್ಯವಾಗಿ ಕೇವಲ ಇಬ್ಬರು ಇನ್ಸ್ಪೆಕ್ಟರು ಸೇರಿಕೊಂಡು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದರ ಮುಂದಿನ ತನಿಖೆಯ ಸಂದರ್ಭದಲ್ಲಿ ನೀನು ಆಗಮಿಸಬೇಕಂತ ಹೇಳಿ ಸೂಚನೆ ಕೊಟ್ಟು ನೋಟಿಸ್ ಕೊಟ್ಟು ಕಳಿಸಿದ್ದಾರೆ. ಈ ಸುದ್ದಿ ವ್ಯಾಪಕವಾಗಿ ಹರಡಿದ್ದರಿಂದ ಈ ಸುಜಾತ ಭಟ್ ಅವರು ಸಹ ನನ್ನ ಮಗಳ ಅಸ್ಥಿಪಂಜರ ಸಿಗ್ಬೋದ ಎನ್ನುವಂಥ ನಿರೀಕ್ಷೆಯಲ್ಲಿ ಅವರು ಬಂದಿದ್ದಾರೆ. ಅವರಿಗೆ ಒಬ್ಬರು ಅವರ ವಕೀಲರು ಸಾಥ್ ಕೊಟ್ಟಿದ್ದಾರೆ. ನೇರವಾಗಿ SP ಆಫೀಸಿಗೆ ಬಂದು SP ಹತ್ರ ಮಾತಾಡಿದ್ದಾರೆ. SP ಅವರು ಸಹ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಯಾರೇ ಬಂದು ದೂರು ಕೊಟ್ಟರೂ ಪೊಲೀಸರು ಅದಕ್ಕೆ ಸ್ಪಂದಿಸಲೇಬೇಕು. ಸ್ಪಂದಿಸದೇ ಇರುವವನ್ನು ಪೊಲೀಸ್ ಅಧಿಕಾರಿಗಳು ಆಗಿರುವುದಿಲ್ಲ. ಪೊಲೀಸ್ ಅಂದ್ರೆ ವ್ಯವಸ್ಥೆಯೇ ಹಾಗೆ. ಯಾರೋ ಒಬ್ಬರು ಸಂತ್ರಸ್ತರು ಬಂದು ದೂರು ಕೊಟ್ಟರೆ ಅದಕ್ಕೆ ತಕ್ಷಣವಾಗಿ ಸ್ಪಂದಿಸುವಂಥದ್ದು. ಆದ್ದರಿಂದ ಅವರು ಸ್ಪಂದಿಸಿದ್ದಾರೆ. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡುವಂತೆ ಸೂಚನೆ ನೀಡಿದ್ದಾರೆ. ಇವರು ಹೋಗಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಲಿಕ್ಕೆ ಆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಅಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ಕೇಸ್ ರಿಜಿಸ್ಟರ್ ಆದಮೇಲೆ ಅದರ ಮೇಲೆ ತನಿಖೆ ಸ್ಟಾರ್ಟ್ ಆಗುತ್ತೆ. ತನಿಖೆ ಆಗೋದಿಲ್ಲ ಅಂತ ಏನಿಲ್ಲ. ಈಗ ಅಲ್ಲಿ ಇವರು ಸುಜಾತ ಭಟ್ ಅವರು ಹೇಳಿದ ಪ್ರಕಾರವೇ ತನಿಖೆ ಮಾಡಬೇಕಷ್ಟೆ. ಯಾಕಂದ್ರೆ ಘಟನೆ ನಡೆದು 22 ವರ್ಷಗಳು ಕಳೆದಿದೆ. ಅಂದ್ರೆ 22 ವರ್ಷಗಳ ಹಿಂದೆ ಏನಾಗಿದೆ ಅಂತ ನೋಡ್ಬೇಕು. ನೋಡಿ, ಆ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಸೀಮಿತ ಸಂಖ್ಯೆಯ CCTVಗಳು ಇತ್ತು. ಅಲ್ಲಿ 2001ರಲ್ಲಿ CCTV ಹಾಕಿದ್ದಾರೆ. 2010ರಲ್ಲಿ ಅಲ್ಲಿ ಅತ್ಯಾಧುನಿಕ CCTV ಹಾಕಿದ್ದು. ಆದರೆ 2001ರಲ್ಲಿ ಅಲ್ಲಿ CCTV ಧರ್ಮಸ್ಥಳ ಕ್ಷೇತ್ರದಲ್ಲಿ ಹಾಕಿದ್ರು. ಆ ಫುಟೇಜ್ ಇಷ್ಟುವರೆಗೆ ಇರ್ಬೋದಾ? ಇಟ್ಟಿರಲೂಬಹುದು, ಇಲ್ಲದೇ ಇರ್ಲಿಕ್ಕೂ ಬಹುದು. ಅದು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅದು ಇತ್ತು. ಒಂದು ವೇಳೆ ಫುಟೇಜ್ಗಳಿದ್ರೆ ಅದರ ಇದನ್ನು ಮತ್ತೆ ಆ ಸಂದರ್ಭದಲ್ಲಿ ಆ ಕ್ಷೇತ್ರದಲ್ಲಿ ಯಾರ್ಯಾರು ಕೆಲಸದವರಿದ್ರು ಅವರೆಲ್ಲ ಸಾಮಾನ್ಯವಾಗಿ ಕೆಲವರು ರಿಟೈರ್ಡ್ ಆಗಿರ್ಬೋದು. ಅಂಥವರನ್ನು ವಿಚಾರಣೆ ಮಾಡ್ಬೋದು. ಆದರೆ ಆ ಸಂದರ್ಭದಲ್ಲಿ ಅಲ್ಲಿ ಅಂಗಡಿ ಮುಗ್ಗಟ್ಟುಗಳು ಹೊಂದಿದ್ದವರು ಈಗಲೂ ಸಹ ಇದ್ದಾರೆ. ಅಂತ ಏನಾದರೂ ಘಟನೆಗಳು ಆಗಿದ್ದ ಬಗ್ಗೆ ನೆನಪಿದೆಯಾ ಎನ್ನುವುದನ್ನು ವಿಚಾರಿಸಬಹುದು. ಅದಕ್ಕಿಂತಲೂ ಜಾಸ್ತಿಯಾಗಿ ಅನನ್ಯ ಭಟ್ ಮತ್ತು ಇತರ 4 ಮಂದಿ, ಒಟ್ಟು 5 ಮಂದಿ ವಿದ್ಯಾರ್ಥಿನಿಯರು ಅಲ್ಲಿಗೆ ಬಂದಿದ್ದವರು. ಅನನ್ಯ ಭಟ್ ಈಗ ನಾಪತ್ತೆ. ಉಳಿದ 4 ಮಂದಿ ವಿದ್ಯಾರ್ಥಿನಿಯರು ಎಲ್ಲಿದ್ದಾರೆ ಈ ಬಗ್ಗೆ ತನಿಖೆ ಆಗಬೇಕು. ಯಾಕಂತೇಳಿ ಅನನ್ಯ ಭಟ್ KMC ಮೆಡಿಕಲ್ ಕಾಲೇಜಿನ ಮಣಿಪಾಲದ ವಿದ್ಯಾರ್ಥಿನಿ. ಅವಳ ಜೊತೆಯಲ್ಲಿದ್ದರು ಸಹ ಅದೇ ಕಾಲೇಜಿನ ವಿದ್ಯಾರ್ಥಿನಿಯರು. ಪ್ರಥಮ ವರ್ಷದ ವಿದ್ಯಾರ್ಥಿನಿ ಆಗಿದ್ರು ಆ ಟೈಮಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿನಿ ಅಂತ ಹೇಳಿದ್ರು. ಆದ್ದರಿಂದ ನಿಮಗೆ 2002 ರಿಂದ 2005 ಒಳಗಿನ KMC ಮೆಡಿಕಲ್ ಕಾಲೇಜಿನ ಅಟೆಂಡೆನ್ಸ್ ರಿಜಿಸ್ಟರ್ ತೆಗೆದ್ರೆ ಅಲ್ಲಿ ಅನನ್ಯ ಭಟ್ ಡಾಟರ್ ಆಫ್ ಸೋ ಅಂಡ್ ಸೋ ಇಂತಿಂತ ಅಡ್ರೆಸ್ ಅಂತ ಇರ್ತದೆ. ಮತ್ತೆ ಬೇರೆ 4 ಮಂದಿ ವಿದ್ಯಾರ್ಥಿನಿಯರು ಯಾರು ಇರ್ಬೋದು ಎನ್ನುವುದನ್ನು ವಿಚಾರಣೆ ಮಾಡಿದರೆ ನಿಮಗೆ ಅವರ ಅಡ್ರೆಸ್ ಸಿಗುತ್ತೆ. ಅವರನ್ನು ವಿಚಾರಿಸಿದರೆ ಆವತ್ತು ಏನಾಗಿದೆ ಅಂತ ಗೊತ್ತಾಗುತ್ತೆ. ಅನನ್ಯ ಭಟ್ ಒಬ್ಬರನ್ನೇ ಬಿಟ್ಟು ಇವರು 4 ಮಂದಿ ಬೇರೆ ಹೋಗ್ಲಿಕ್ಕೆ ಸಾಧ್ಯ. ಕಾರಣಗಳೇನು? ಅಲ್ಲಿ ಅವರಲ್ಲಿ 4 ಮಂದಿಯಲ್ಲಿ ಯಾರಾದರೂ ಒಬ್ಬರು ಆ ಊರಿಗೆ ಸಂಬಂಧಪಟ್ಟವರಿದ್ದಾರ? ಆ ಊರಲ್ಲಿ ಅವರ ರಿಲೇಷನ್ಸ್ ಯಾರಾದರೂ ಬಟ್ಟೆ ತರ್ಲಿಕ್ಕೆ ಹೋಗಿದ್ದೇವೆ ಅನ್ನುವಂತ ಮಾತನ್ನ ಅವರ ತಾಯಿ ಹೋಗಿದ್ರು. ಆಗ ಇವ್ರು ನಾಪತ್ತೆ ಆಗಿದ್ದಾರೆ. ಬಟ್ಟೆ ತರ್ಲಿಕ್ಕೆ ಅಲ್ಲೇ ಹೋಗಿರುದ ಬೇರೆ ಕಡೆ ಹೋಗಿರುವುದು ಅಂತ ಅಲ್ಲೇ ಹೋಗಿ ಅವರು ನಾಪತ್ತೆ ಆಗಿದ್ದಾರೆ ಅಂತ ಹೇಳಿದ್ರೆ ಅವರು ಅಲ್ಲಿ ಹುಡುಕ್ತಾ ಇದ್ರು. ಅಲ್ಲಿಗೆ ಒಂದು ಕ್ಷೇತ್ರದ ಆಡಳಿತ ಕಚೇರಿಗೆ ಹೋಗಿ ಹೇಳ್ತಾ ಇದ್ರು. ಆಡಳಿತ ಕಚೇರಿಯಲ್ಲಿ ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇದ್ರು. ಏನು ಸಣ್ಣ ಮಕ್ಕಳೇನಲ್ಲ, ಸಣ್ಣ ಸಣ್ಣ ಮಕ್ಕಳು ಅಲ್ಲಿ ನಾಪತ್ತೆಯಾದ್ರೂ ಕ್ಷಣ ಮಾತ್ರದಲ್ಲಿ ಸಿಗ್ತಾರೆ. ಅದರಿಂದಾಗಿ ಅಂತ ಪರಿಸ್ಥಿತಿ ಇರಲಿಲ್ಲ. ಆ ರೀತಿಯಾಗಿ ತನಿಖೆ ಮಾಡಬೇಕು. ತನಿಖೆ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ FIR ಬೇಕು. ಅದರಿಂದಾಗಿ ಈಗ ಏನು ಸುಜಾತ ಭಟ್ ಅವರು
ಬೆಳ್ತಂಗಡಿ ಪೊಲೀಸ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದು FIR ಆಗಬೇಕು. ಅದರ ನಂತರ ತನಿಖೆ ಆರಂಭವಾಗಬೇಕು. ತನಿಖೆ ಆಗೋದು ಇದೇ ರೀತಿ. ಅದ್ರಿಗೆ ಎಸ್ಪಿಗೆ ದೂರನ್ನು ಕೊಟ್ಟಿದ್ದಾರೆ, ಆದ್ರೆ ತನಿಖೆ ಯಾಕೆ correct ಆಗಿ SP ಗೆ ಆಗ್ಬೋದಾ, ನ್ಯಾಯ ಸಿಗ್ಬೋದಾ ನೋಡಿ, ಅನ್ನೋ ಪ್ರಶ್ನೆ ಸಾಮಾಜಿಕ ವಲಯ. SP ಗೆ ದೂರು ಕೊಟ್ಟಿರುವುದು ಯಾಕಂತ ಹೇಳಿದ್ರೆ ಇದು ಲಾಂಗ್ ಪೆಂಡಿಂಗ್ ಕೇಸ್ ಅಂತ ಹೇಳಿ 23 ವರ್ಷಗಳ ಹಿಂದೆ ಆದದ್ದು. ಒಂದು ವೇಳೆ ಇವರು ನೇರವಾಗಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಆ ದೂರನ್ನು ಅವರು ಸ್ವೀಕಾರ ಮಾಡ್ತಾ ಇರ್ಲಿಲ್ಲ. 23 ವರ್ಷದಿಂದ ನೀವೇ ಎಲ್ಲಿದ್ದೀರಿ ಅಂತ ಕೇಳ್ತಾರೆ ಅವರು. 23 ವರ್ಷದ ಹಿಂದೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ದಾಖಲೆ ಇಲ್ಲ. ಯಾಕಂದ್ರೆ ಆಗ ಧರ್ಮಸ್ಥಳ ಪೊಲೀಸ್ ಠಾಣೆ ಇರಲಿಲ್ಲ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಇದ್ದದ್ದು. ನೀವು ಆ ಸಂದರ್ಭದಲ್ಲಿ ದೂರು ಕೊಟ್ಟಿದ್ದೀರ, ಇಲ್ಲ ನಮ್ಮ ದೂರನ್ನು ಪಡ್ಕೊಳ್ಳಿಲ್ಲ ಅಂತ ಇವರು ಹೇಳಿದ್ರು ಸಹ ನಿಮಗೆ ಅದನ್ನು ಕೇಸು ತಗೊಳ್ತಾ ಇರಲಿಲ್ಲ, ದೂರು ತಗೊಳ್ತಾ ಇರಲಿಲ್ಲ. ಒಂದು ವೇಳೆ ತಗೊಂಡ್ರು ಅದಕ್ಕೆ NC ಮಾಡಿ ಕೊಡ್ತಾ ಇದ್ರದ್ದು, FIR ಮಾಡ್ತಾ ಇರಲಿಲ್ಲ. NC ಮಾಡಿದ್ರೆ ಮತ್ತೆ ಅದನ್ನು ತನಿಖೆ ಮಾಡೋದಿಲ್ಲ. ಈಗ 22 ವರ್ಷಗಳ ಹಿಂದೆ ಅವರು ಹೋಗಿ ಸ್ಟೇಷನ್ಗೆ ಹೋಗಿದ್ದೆ, ನಾನು ಮಾತಾಡಿದ್ದೆ, ಅವ್ರು ಕೇಸ್ ತಗೊಂಡಿಲ್ಲ ಅಂತ ಹೇಳ್ತಿದಾರಲ್ಲ, ಅದಕ್ಕೇನ್ ಪ್ರೂಫ್ಗಳಿಲ್ವಾ? ಬಂದಿದ್ದಾರಾ ಇಲ್ವಾ? ಇಲ್ಲ, ಕೇಸ್ ತಗೊಳ್ಳಿಲ್ಲ, ಅಲ್ಲಿ FIR ಇಲ್ಲ ಅಥವಾ ಡಾಕ್ಯುಮೆಂಟ್ಸ್ ಇಲ್ಲ, ಅದು ಓಕೆ. ಬಟ್ ಅವ್ರು ಬಂದಿದ್ದಾರೆ ಇಲ್ವಾ, ಮಾತಾಡಿದಾರಲ್ವಾ? ಇಲ್ಲ. ಆಗ ನೀವು ಏನಾಗ್ಬೇಕಂತ ಹೇಳಿ ಆ ಸಂದರ್ಭದಲ್ಲಿ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಯಾರಿದ್ರು ಅಂತ ಅವ್ರು ಇಲ್ಲ ಅಂತ ಹೇಳ್ತಾರೆ. ಡಾಕ್ಯುಮೆಂಟ್ಸ್ ಇರುದಿಲ್ವಾ? ಇಲ್ಲ ಇಲ್ಲ ಇಲ್ಲ, ರಿಜಿಸ್ಟರ್ ಆಗ್ಲಿ ಅಥವಾ ಏನೇ ಇಲ್ಲ ಇಲ್ಲ ಇಲ್ಲ, ಯಾರು ರಿಜಿಸ್ಟರ್ ಮಾಡಿರೋದು. ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಅನ್ನೋದು ತಗೊಂಡಿರ್ತಾರೆ. ತಗೊಂಡಿಲ್ಲ. ಆ ಸಂದರ್ಭದಲ್ಲಿ ಈಗಿನ ಹಾಗೆ ಕಂಪ್ಯೂಟರ್ ಇರಲಿಲ್ಲ, ಗೊತ್ತಾಯ್ತಾ? ಆ ಸಂದರ್ಭದಲ್ಲಿ ಒಂದು ಬುಕ್ ಇತ್ತು, ರಿಜಿಸ್ಟರ್ ಬುಕ್ ಇರ್ತದೆ, ಎಂಟ್ರಿ ಬುಕ್ ಅಂತ ಒಂದು ಬುಕ್, ವಿಸಿಟರ್ಸ್ ಬುಕ್ ಬೇರೆ. ಆಗ ಆ ಟೈಮಲ್ಲಿ ವಿಸಿಟರ್ಸ್ ಬುಕ್ ಇರ್ತಾ ಇರಲಿಲ್ಲ. ನೀವು ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ನಾನ್ ಕಾನ್ಸಿಗೇಬಲ್ ಒಫೆನ್ಸ್ ಅಂತ ಅಂದ್ರೆ, ನಾನ್ ಕಾನ್ಸಿಗೇಬಲ್ ಒಫೆನ್ಸ್ ಅಂತ ಹೇಳಿದ್ರೆ ಒಂದು NCR ಮಾಡ್ತಾ ಇದ್ರು. ಅದಕ್ಕೊಂದು NCR ನಂಬರ್ ಕೊಡ್ತಾ ಇದ್ರು. ಒಂದು ಚೀಟಿ ಬರೆದು ಒಂದು ಪಾರ್ಟನ್ನು ಕಂಪ್ಲೇಂಟ್ನ ಒಟ್ಟಿಗೆ ಪಿನ್ ಮಾಡ್ತಾ ಇದ್ರು, ಒಂದನ್ನು ಕಂಪ್ಲೇಂಟಿಗೆ ಕೊಡ್ತಾ ಇದ್ರು, ಒಂದು ಪೀಸನ್ನು, ಒಂದು ಪೀಸ್ ಆ ಬುಕ್ಕಲ್ಲಿ ಇರ್ತಾ ಇತ್ತು. 6 ತಿಂಗಳವರೆಗೆ ಆ ಕಂಪ್ಲೇಂಟ್ ಊರ್ಜಿತ ಇರ್ತಾ ಇತ್ತು. ನೀವು 6 ತಿಂಗಳಲ್ಲಿ ಹೋಗಿ ಪುನೊಮ್ಮೆ ಕೇಳಿದ್ರು ಅವ್ರು ಹೇಳ್ತಾ ಇದ್ರು ಇದು ಈ ರೀತಿ ತನಿಖೆ ಆಗ್ತಾ ಇದೆ. ಒಂದು ವೇಳೆ ತನಿಖೆ ಮುಕ್ತಾಯ ಆಗಿದ್ರೆ ಅವರು ಎಂಡೋಸ್ಮೆಂಟ್ ಕೊಡ್ತಾ ಇದ್ರು, ನಿಮ್ಮ ದೂರಲ್ಲಿ ಸತ್ಯಾಂಶ ಇಲ್ಲ ಅಂತಲೂ ಕೊಡ್ತಾ ಇದ್ರು, ನಾವು ಹುಡುಕಿದ್ದೇವೆ ಪತ್ತೆ ಆಗ್ಲಿಲ್ಲ ಅಂತಲೂ ಕೊಡ್ತಾ ಇದ್ರು. ಆದರೆ ಯಾವುದೇ ಒಂದು ಮಿಸ್ಸಿಂಗ್ ಕೇಸ್ ಅಂತಾದ್ರೆ ಅದು ಕಾನ್ಜುಗೇಬಲ್ ಒಫೆನ್ಸ್ ಹೊರತು ನಾನ್ ಕಾನ್ಜುಗೇಬಲ್ ಒಫೆನ್ಸ್ಗಳಲ್ಲ. ಈಗ ಸಾರ್ವಜನಿಕ ವಲಯದಲ್ಲಿರುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ, ಈಗ ಈ ಒಂದು ವಿಷಯ ತುಂಬಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ, ಇಡೀ ಕರ್ನಾಟಕದಲ್ಲಿ ಒಂದು ಸಂಚಲನ ಮೂಡಿಸ್ತಿರುವಂತ ವಿಷಯ. ಸಾರ್ವಜನಿಕ ವಲಯದಲ್ಲಿ ಇರುವಂತ ಪ್ರಶ್ನೆ, ಆ ಟೈಮಲ್ಲಿ ಬೆಳ್ತಂಗಡಿ ಪೊಲೀಸರು ಯಾಕಾಗಿ ಕೇಸನ್ನ ದಾಖಲಿಸಿಕೊಂಡಿಲ್ಲ ಅನ್ನೋದು. ಈಗ ನಾವು ವಿಚಾರಿಸಿದ ಸಂದರ್ಭದಲ್ಲಿ ಆಗ ಬೆಳ್ತಂಗಡಿ ಠಾಣೆಯಲ್ಲಿ ಕರ್ತವ್ಯದಲ್ಲಿದ್ದಂತಹ ಸಬ್ ಇನ್ಸ್ಪೆಕ್ಟರ್ನ ವಿಚಾರಿಸಿದಾಗ ನನ್ನ ಗಮನಕ್ಕೆ ಅಂತ ದೂರು ಬಂದೇ ಇಲ್ಲ ಅಂತ ಹೇಳ್ತಾರೆ. ವೃತ್ತ ನಿರೀಕ್ಷಕರ ಹತ್ರ ಕೇಳಿದಾಗಲೂ ಅವರು ಹೇಳಿದ ನಮ್ಗೆ ಆಗ ದೂರು ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ಅವರ ಪ್ರಕಾರ ಏನು ಅಂತ ಹೇಳಿದ್ರೆ, ಒಂದು ವೇಳೆ ದೂರು ಬಂದಿದ್ದರೆ ನಾವು ದಾಖಲು ಮಾಡಿಕೊಳ್ಳದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಒಂದು ವೇಳೆ ಅಂತ ದೂರು ಬಂದಿದ್ದರೆ ದಾಖಲು ಮಾಡಿಕೊಳ್ಳದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. MBBS ವ್ಯಾಸಂಗ ಮಾಡುತ್ತಿರುವಂತ ವಿದ್ಯಾರ್ಥಿನಿ ಆದ್ರಿಂದ ಸುಮಾರು 20 ವರ್ಷ ಪ್ರಾಯದ 18ರಿಂದ 20 ಆ ಪ್ರಾಯದ ವಿದ್ಯಾರ್ಥಿನಿ ಆಗಿದ್ದರಿಂದ ನಾವು ಅದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇದ್ದೆವು. ಅದು ಸಹ ತಾಯಿ ಒಂದು ಕೇಂದ್ರ ಸರ್ಕಾರದ ಉನ್ನತ ಸಂಸ್ಥೆಯೊಂದರಲ್ಲಿ ಹುದ್ದೆಯಲ್ಲಿದ್ದಂಥ ಸಂದರ್ಭದಲ್ಲಿ ನಾವು ಅದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ನಮಗೆ ಅವರು ಈಗ ಏನು ಹೇಳ್ತಾ ಇದ್ದಾರೆ, ಅವರ ತಪ್ಪು ಕಲ್ಪನೆ, ಇಲ್ಲಂದ್ರೆ ಅವರಿಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಹೊರತು ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬಂದಂತ ಮಾಹಿತಿಗಳು ಇಲ್ಲ, ನಮ್ಮ ಗಮನಕ್ಕೆ ಬರಲಿಲ್ಲ. ಗಮನಕ್ಕೆ ಬಂದಿದ್ರೆ ಸಂದರ್ಭದಲ್ಲಿ ಈ ರೀತಿಯ ಕ್ರಮ ಆಗ್ತಾ ಇತ್ತು. ಆದರೆ ಇಂಥ ಸಂದರ್ಭದಲ್ಲಿ ನಮಗೆ ಕೆಲವೊಂದು ಘಟನೆಗಳು ನೆನಪಾಗ್ತದೆ ಆರಂಭ ಆಗ್ತದೆ. ಈ ಪೊಲೀಸರು ಮಿಸ್ಸಿಂಗ್ ಕೇಸ್ ಅಂತ ಹೇಳಿ ಅಲ್ಲಿಗೆ ಸ್ಟೇಷನ್ಗೆ ಹೋದ ಸಂದರ್ಭದಲ್ಲಿ ನೆಗ್ಲೆಕ್ಟ್ ಮಾಡುವುದು ಸಹಜ, ಅದು ಸ್ಪಷ್ಟ. ಸ್ವಲ್ಪ ದಿವಸ ವೇಟ್ ಮಾಡಿ ಆಮೇಲೆ 1-2 ದಿವಸ ವೇಟ್ ಮಾಡಿ ನಿಮ್ಮ ಸಂಬಂಧಿಕರು ಅದು ಇದೆಲ್ಲ ವಿಚಾರಿಸಿಕೊಳ್ಳಿ ಆಮೇಲೆ ಬನ್ನಿ ಅಂತ ಹೇಳುವುದು ಇದೆ. ಯಾಕಂತ ಹೇಳಿದ್ರೆ ನೀವು ಒಂದು ವೇಳೆ FIR ಮಾಡಿದ ಮೇಲೆ
FIR ಮಾಡಿದ ಮೇಲೆ ಪೊಲೀಸರು ಹುಡುಕಬೇಕು, ಅವರ ಮನೆಯವರು ಹುಡುಕಬೇಕು ಎಲ್ಲ. ಮತ್ತೆ ಒಂದು ವೇಳೆ 1-2 ದಿವಸ ಕಳೆದು ಪತ್ತೆ ಆದರೆ ಈ ಕೇಸನ್ನು ತನಿಖೆ ಆಗಬೇಕು. ಇವರು ಎಲ್ಲಿ ಹೋದದ್ದು, ಏನು ಎತ್ತ, ಅದರ ಮೇಲೆ ತನಿಖೆ ಆಗಬೇಕು. ಆ ಕೇಸು ಬೇರೆ ರೀತಿಯಲ್ಲಿ ಟರ್ನ್ ಆಗಲಿಕ್ಕೂ ಸಾಧ್ಯತೆಗಳಿರ್ತವೆ. ಆ ರೀತಿಯಾಗಿ ಆಗೋದು ಬೇಡ. ಸಾರ್ವಜನಿಕವಾಗಿ ಮುಜುಗರಕ್ಕೆ ಒಳಗಾಗುವುದು ಬೇಡ ಎನ್ನುವಂತಹ ಹಿತಾಸಕ್ತಿಯಿಂದ ಆ ರೀತಿಯಾಗಿ ಮಾಡ್ತಾರೆ. ಒಂದು 3 ದಿವಸ ಮತ್ತೆ ಅವ್ರು ಬಂದರೆ ಈ ಕಂಪ್ಲೇಂಟನ್ನು ಅಲ್ಲಿಗೆ ಮುಗಿಸಿ. ಅದೇ ಇವ್ರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗುವಾಗ ಆಲ್ರೆಡಿ 2 ದಿವಸ ಆಗಿತ್ತು. ಇವರು 2 ದಿವಸ ಆಗಿತ್ತು. ಇವರು ಹೋದ ಮೇಲೆ 2 ದಿವಸ ಆದ ಮೇಲೂ ಸಹ ಇವರು ಕಂಪ್ಲೇಂಟ್ ಕೊಟ್ಟಿದ್ರೆ ಅವ್ರು ತಗೊಳ್ತಾ ಇದ್ರು, ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ರು. ಮೋಸ್ಟ್ಲಿ ಇವರು ಹೋಗ್ಲಿಲ್ಲ ಅಂತ ಕಾಣ್ತದೆ. ಮೋಸ್ಟ್ಲಿ ಹೋಗಿದ್ದರೆ ಅಲ್ಲಿ ಅವರು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಇವರು ಪ್ರಶ್ನೆ ಆಗ್ತಾ ಇದ್ರು. ಯಾಕಂದ್ರೆ ಇವರು ಅವಿದ್ಯಾವಂತರಲ್ಲ, ಅಮಾಯಕರು ಅಲ್ಲ, ಪೊಲೀಸ್ ಅಂದರೆ ಹೆದರುವಂಥವರು ಅಲ್ಲ. ಯಾಕಂತ ಹೇಳಿದ್ರೆ ಅದೇ ಇಲಾಖೆಗೆ ಸಂಬಂಧಪಟ್ಟಂತ ಉನ್ನತ ತನಿಖಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದವರು. ನೀವು ಯಾವುದೋ ಒಬ್ಬ ಹಳ್ಳಿಯಿಂದ ಬಂದಂತಹ ಒಬ್ಬ ಅವಿದ್ಯಾವಂತನಂತಾದ್ರೆ ಪೊಲೀಸರು ಜೋರು ಮಾಡಿ ಕಳಿಸಿದಂಥ ಉದಾಹರಣೆಗಳಿದೆ. ನಿಮಗೊಂದು ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ವಿಟ್ಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಬ್ಬರು ರಿಟೈರ್ಡ್ ಶಿಕ್ಷಕರಿದ್ರು. ಅವರು ವಾರಕ್ಕೆ 2 ಬಾರಿ ಒಂದು ಫಾಲ್ಸ್ ಕಂಪ್ಲೇಂಟ್ ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ರು. ಆಯ್ತಾ? ಆಗ ಪೊಲೀಸರು ಆ ಕಂಪ್ಲೇಂಟ್ ತಗೊಳ್ತಾ ಇದ್ರು. ಎನ್ಕ್ವೈರಿ ಮಾಡುವಾಗ ಅದು ಫಾಲ್ಸ್ ಅಂತ ಗೊತ್ತಾಗ್ತಾ ಇತ್ತು. ಅದೇನೋ ಅವ್ರದ್ದೊಂದು ಜಾಗದ ತಕರಾರುಗಳು ಇದ್ದಂತ ಆಯಿತು. ಇಂತಹ ಸಂದರ್ಭದಲ್ಲಿ ಈ ಪೊಲೀಸರು ಅವ್ರು ಬಂದ ಕೂಡಲೇ ಇವ್ರು ಫಾಲ್ಸ್ ಕಂಪ್ಲೇಂಟ್ ಇಟ್ಕೊಂಡು ಬರ್ತಾರೆ ಅಂತೇಳಿ ಜೋರು ಮಾಡಿ ಕಳಿಸೋದು. ಆಯ್ತಾ? ಆಗ TR ಜಗನ್ನಾಥ್ ಅಂತೇಳಿ ವಿಟ್ಲ ಪೊಲೀಸ್ ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು. ಆಯ್ತಾ? ಈಗ ರಿಟೈರ್ಡ್ ಆಗಿದ್ದಾರೆ DSP ಆಗಿ. ಹಾಗೆ ಇವರು ಪೊಲೀಸರು ಕಳಿಸ್ತಾ ಇದ್ರಲ್ಲ, ಅದಕ್ಕೆ ಈ ನಿವೃತ್ತ ಶಿಕ್ಷಕರು ಏನು ಮಾಡಿದ್ರು ಗೊತ್ತಾ? ಒಂದು ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಪೋಸ್ಟ್ ಮಾಡಿ ಕಳಿಸಿದ್ರು. ರಿಜಿಸ್ಟರ್ ಪೋಸ್ಟ್ ರಿಸೀವ್ ಮಾಡಲೇಬೇಕಲ್ಲ ಪೊಲೀಸರು ಹೇಳಿ. ಈ ಅವರು ಒಬ್ಬ ಹೆಡ್ ಕಾನ್ಸ್ಟೇಬಲ್ ಚಾರ್ಜಲ್ಲಿದ್ರು. ಅವರು ನೋಡಿದ್ರು, ಯಾರ್ದು ಅದು ಇಂತಿಂತವ್ರದ್ದು ಫ್ರಮ್ ಅಡ್ರೆಸ್ಸು. ಹುಚ್ಚ, ಅವನು ವಾಪಸ್ ಕಳಿಸಿ ಅಂತ ಹೇಳಿದರು. ಈ ಪೋಸ್ಟ್ ಮ್ಯಾನ್ ಏನು ಮಾಡಿದರು? ರಿಫ್ಯೂಸ್ಡ್ ಅಂತ ಹೇಳಿ ಬರೆದ್ರು, ರಿಟರ್ನ್ ಮಾಡಿದರು. ಈ ನಿವೃತ್ತ ಶಿಕ್ಷಕರು ಇದನ್ನು ಹಿಡ್ಕೊಂಡು ಆಗಿನ ಮುಖ್ಯಮಂತ್ರಿ HD ದೇವೇಗೌಡರು ಜನತಾ ದರ್ಶನ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರು. ಸಾರ್ವಜನಿಕ ಅಹವಾಲುಗಳನ್ನು ಸ್ವೀಕರಿಸಿ ಮಾಡೋದ್ರಲ್ಲಿ ತಿಂಗಳಿಗೊಮ್ಮೆ, ವಾರಕ್ಕೊಮ್ಮೆ, ಯಾವತ್ತೊಂದು ಕೇಳಲಿಕ್ಕೆ ಅಂದರೆ ಜನತಾ ದರ್ಶನ ಅಂತ ಮಾಡ್ತಾಯಿದ್ರು. ಆಯಿತಾ? ಅಲ್ಲಿಗೆ ಹೋದರು. ಜನತಾ ದರ್ಶನದ ಕ್ಯೂ ಅಲ್ಲಿ ನಿಂತ್ಕೊಂಡು ಇದನ್ನು ಕೊಟ್ಟರು. ಸ್ವಾಮಿ, ವಿಟ್ಲ ಪೊಲೀಸ್ ಸ್ಟೇಷನ್ಗೆ ನಾನು ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಕಂಪ್ಲೇಂಟ್ ತಗೊಳ್ತಾ ಇಲ್ಲ. ರಿಜಿಸ್ಟರ್ ಪೋಸ್ಟ್ ಮಾಡಿ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ರಿಫ್ಯೂಸ್ಡ್ ಅಂತಲ್ಲಿ ವಾಪಸ್ ಕಳಿಸಿದ್ದಾರೆ ಅಂತ ಹೇಳಿ. ದೇವೇಗೌಡರಿಗೆ ಬಿಸಿ ಆಯಿತು. ಒಬ್ಬ ಮುಖ್ಯಮಂತ್ರಿಗೆ ಒಂದು ಪೊಲೀಸ್ ಠಾಣೆಯಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಈ ರೀತಿ ಮಾಡ್ತಾರಾ ಅಂತೇಳಿ ಸೈಡಲ್ಲಿ DG ನಿಂತಿರ್ತಾರೆ. ಎಲ್ಲಂಡು DGP ನಿಂತಿರ್ತಾರೆ, ಇಂಟೆಲಿಜೆನ್ಸ್ DG ನಿಂತಿರ್ತಾರೆ, ಎಲ್ಲರೂ ಒಟ್ಟಿಗೆ ಇರ್ತಾರೆ CM ಇರುವಾಗ. ಹೀಗೆ ನೋಡಿದ್ರು, ಸಸ್ಪೆಂಡ್ ಮಾಡಿರಿ ಅವನನ್ನು ಅಂತ ಹೇಳಿದರು. ಅವನನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳಿ. ತಮಾಷೆ ಅಂತ ಹೇಳಿದರೆ, ತಮಾಷೆ ಅಂತೆ ಅದೇ ದಿವಸ ಬೆಳಿಗ್ಗೆ ಈ ಸಬ್ ಇನ್ಸ್ಪೆಕ್ಟರ್ TR ಜಗನ್ನಾಥ್ ಅವರಿಗೆ ಇನ್ಸ್ಪೆಕ್ಟರ್ ದರ್ಜೆಗೆ ಪ್ರಮೋಷನ್ ಆಗಿ ಪುತ್ತೂರು ಗ್ರಾಮಾಂತರ ವೃತ್ತಕ್ಕೆ ಟ್ರಾನ್ಸ್ಫರ್ ಆಗಿದೆ. ಬೆಳಿಗ್ಗೆ ಅದೇ DG ಸಿಗ್ನೇಚರ್ ಹಾಕಿದ್ದಾರೆ. ಅದರ ನಂತರ ಈ ಜನತಾ ದರ್ಶನ ಕಾರ್ಯಕ್ರಮದ್ದು ಇಲ್ಲಿ ಸಬ್ ಇನ್ಸ್ಪೆಕ್ಟರ್ನು ಸಸ್ಪೆಂಡ್ ಮಾಡಲಿಕ್ಕೆ ಹೇಳಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ನು ಸಸ್ಪೆಂಡ್ ಮಾಡಲಿಕ್ಕೆ CM ಹೇಳಿದ್ದಾರೆ. CM ಹೇಳಿದ ಮೇಲೆ ಅದನ್ನು ನಿಲ್ಲಿಸುವಾಗಿಲ್ಲ. ಮತ್ತೆ ಅವರ ಮೇಲೆ ಒಂದು ಈ ಹಿಂದೆ ಒಮ್ಮೆ ಒಂದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗಿ COD ಎನ್ಕ್ವೈರಿ ಆಗಿ ಏನೋ ಒಂದು ಎಲಿಗೇಷನ್ ಒಂದು ಬಾಕಿ ಇತ್ತು. ಮತ್ತೆ ಫೈಲನ್ನು ಹುಡುಕಿ ತೆಗೆದು ಇವರನ್ನು ಸಂಜೆ ವೇಳೆಗೆ ಸಸ್ಪೆನ್ಷನ್ ಮಾಡಿದರು. ಮತ್ತೆ ಒಂದು 2 ವಾರದಲ್ಲಿ ಆ ಸಸ್ಪೆನ್ಷನ್ ಆರ್ಡರ್ ರಿವೋಕ್ ಆಯಿತು. ಅದು ಪ್ರಶ್ನೆ ಬೇರೆ. ಯಾಕಂದರೆ
CMಗೆ ಅದನ್ನು ಮನವರಿಕೆ ಮಾಡಿಕೊಡ್ಬೇಕಾಯ್ತು, ನಾವು ಯಾಕೆ ಅಲ್ಲಿ ಕಂಪ್ಲೇಂಟ್ ತಗೊಳ್ತಾ ಇರಲಿಲ್ಲ ಅಂತೇಳಿ. ಅದಕ್ಕಿಂತ ಮೊದಲು ಅವರ ಎಷ್ಟು ಕಂಪ್ಲೇಂಟನ್ನು ನಾವು ತೊಗೊಂಡಿದ್ದೇವೆ, ಅದನ್ನೆಷ್ಟು ಕ್ಲೋಸ್ ಮಾಡಿದ್ದೇವೆ, ಎಷ್ಟು ಇದು ಮಾಡಿದ್ದೇವೆ ಅಂತೇಳಿ ಅದು ಫೈಲನ್ನೆಲ್ಲ ಕೊಂಡೋಗಿ ಕೊಟ್ಟು ಅದನ್ನು ಮಾಡಬೇಕಾಯಿತು. ಆದ ಕಾರಣಕ್ಕಾಗಿ ನಿಮಗೆ ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಡುವಂಥ ಚಾಳಿ ಹೊಂದಿದವರು ಇದ್ದಾರೆ ಅಂತ ಹೇಳಿ ಅದಕ್ಕೆ ಉದಾಹರಣೆ ಹೇಳಿದ್ದು. ಈ ಅಮ್ಮ ಅಂತ ಚಾಳಿ ಹೊಂದಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಅಂತ ಉದಾಹರಣೆಗಳು ಇಂಥ ಚಾಳಿ ಹೊಂದಿದವರು ಇದ್ದಾರೆ, ಇಲ್ಲಂತ ಇಲ್ಲ. ಅದರಿಂದಾಗಿ ಪೊಲೀಸರು ಯಾವುದೇ ಕಂಪ್ಲೇಂಟ್ ಬಂದರೂ ಉಂಟು. ಅದರಲ್ಲಿ ಎಸ್ಪೆಷಲಿ ಆಗಿ ಹೆಣ್ಣುಮಕ್ಕಳು ಕಾಣೆಯಾಗಿದ್ದಾರೆ ಅಂತ ಕಂಪ್ಲೇಂಟ್ ಬಂದ ಕೂಡಲೇ ಪೊಲೀಸರ ಗಮನ ತಿರುಗುವುದು ಬೇರೆ ಕಡೆಗೆ. ಅವರ ಪ್ರಾಯ ಎಷ್ಟು, ಯಾರು ಸಂಪರ್ಕದಲ್ಲಿದ್ದರು, ಯಾರು ಪರಿಚಿತರಿದ್ದರು ಎಲ್ಲ ನೋಡ್ತಾರೆ. ಯಾಕಂದರೆ ಈಗಿನಾಗೆ ಸಂವಹನ ವ್ಯವಸ್ಥೆಗಳು ಇರಲಿಲ್ಲ, ಸೋಷಿಯಲ್ ಮೀಡಿಯಾಗಳಿರಲಿಲ್ಲ, ಸೋಷಿಯಲ್ ಮೀಡಿಯಾ ಫೋನ್ನ ವ್ಯವಸ್ಥೆ ಇರಲಿಲ್ಲ. ಯಾರೊಂದಿಗೆ ಸಂಪರ್ಕದಲ್ಲಿದ್ದರು ಎನ್ನುವಂಥ ಗುರುತು ಇಡ್ಲಿಕ್ಕಾಗೋದಿಲ್ಲ. ಅವರು ಯಾರೊಂದಿಗೆ ಜಾಸ್ತಿಯಾಗಿ ಮಿಂಗಲ್ ಇದ್ರು, ಅವರ ಫ್ರೆಂಡ್ಸ್ಗಳು ಯಾರು, ಅವ್ರ ಹತ್ರ ಏನಾದರೂ ಬಂದವರ ಜೊತೆ ಎನ್ಕ್ವೈರಿ ಎನ್ಕ್ವೈರಿ ಆಗ್ತಾ ಇತ್ತು. ಅವ್ರ ಒಟ್ಟಿಗೆ ಬಂದವರ ಜೊತೆಗೆ ಅದು. ಈಗ ಇನ್ನು ಇವರು ಕಂಪ್ಲೇಂಟ್ ಕೊಟ್ಟ ಮೇಲೆ FIR ಆದ ಮೇಲೆ ಅದನ್ನು ಪೊಲೀಸರು ಹುಡುಕಬೇಕು, ಅದು ಪ್ರಶ್ನೆ ಬೇರೆ, ಅದು ಹುಡುಕ್ತಾರೆ. ಆದ್ರೆ ಈಗ ಸೋಷಿಯಲ್ ಅಂದ್ರೆ ಸೊಸೈಟಿಯಲ್ಲಿ ಬರ್ತಿರುವಂತ ವಿಷಯ ಅಂತ ಹೇಳಿದ್ರೆ, ಸಮಾಜದಲ್ಲಿ 22 ವರ್ಷಗಳ ಹಿಂದೆ ಒಂದು ತಾಯಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ಮೇಲೆ ನಮ್ಮ ಸಮಾಜ ಎಲ್ಲಿದೆ ಅನ್ನುವಂತ ಒಂದು ಪ್ರಶ್ನೆ. ನೋಡಿ, ನಾನೊಂದು ಸಣ್ಣ ವಿಚಾರ ಹೇಳ್ತೇನೆ ನಿಮ್ಗೆ. ಸೈನೈಡ್ ಮೋಹನ್ ಅಂತ ಹೇಳಿ ಒಬ್ಬ ಇದ್ದಾರೆ, 20 ಹೆಣ್ಣು ಮಕ್ಕಳನ್ನು ವ್ಯವಸ್ಥಿತ ರೀತಿಯಲ್ಲಿ ಕೊಲೆ ಮಾಡಿ ಅವರ ಬಂಗಾರವನ್ನು ದೋಚಿದಂಥವನು. ಆಯ್ತಾ, ನಿನ್ನೆ ಏನು ಅವನು 19ನೇ ಪ್ರಕರಣಕ್ಕೆ ಅವನಿಗೆ ಜೀವಾವಧಿ ಶಿಕ್ಷೆ ಆಯಿತು. 19ನೇ ಪ್ರಕರಣಕ್ಕೆ, ಇನ್ನೊಂದು ಪ್ರಕರಣ ಬಾಕಿ ಇದೆ, ವಿಚಾರಣೆ ಹಂತದಲ್ಲಿದೆ. ಅವನಿಗೆ 7-8 ಪ್ರಕರಣಗಳಲ್ಲಿ ಮರಣದಂಡನೆ ಆಗಿದೆ, 1-2 ಪ್ರಕರಣಗಳು ಬಿಟ್ಟು ಹೋಗಿದೆ, ಮತ್ತೊಂದೆರಡು ಪ್ರಕರಣಗಳಲ್ಲಿ ಜೀವಾವಧಿ ಆಗಿದೆ, 1 ಪ್ರಕರಣದಲ್ಲಿ 5 ವರ್ಷ ಆಗಿದೆ, 1 ಪ್ರಕರಣದಲ್ಲಿ 7 ವರ್ಷ ಆಗಿದೆ. ಈ ರೀತಿಯಾಗಿ ತರಾವಾರಿ ಶಿಕ್ಷೆಗಳು ಆದಂಥ ಅಪರಾಧಿ ಸದ್ಯಕ್ಕೆ ಹಿಂಡಲಗ ಜೈಲಲ್ಲಿ ಇದ್ದಾನೆ. ಇವಾಗ 20 ಕೊಲೆಗಳನ್ನು ಮಾಡುವವರೆಗೂ ಪೊಲೀಸರ ಗಮನಕ್ಕೆ ಬಂದಿರಲಿಲ್ವಾ? ಬಂದಿತ್ತು. ಆ 20ರಲ್ಲಿ 3 ಪ್ರಕರಣಗಳಲ್ಲಿ ಮಾತ್ರ ಪೊಲೀಸರಲ್ಲಿ ಮಿಸ್ಸಿಂಗ್ ಕೇಸ್ ಇರಲಿಲ್ಲ. 17 ಪ್ರಕರಣದಲ್ಲಿ ಮಿಸ್ಸಿಂಗ್ ಕೇಸ್ ಇತ್ತು. ಮನೆಯವರು ಮಿಸ್ಸಿಂಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು, ಪೊಲೀಸರು ಮಿಸ್ಸಿಂಗ್ ಕೇಸ್ ದಾಖಲಿಸ್ಕೊಂಡಿದ್ರು. ಆದರೆ ತನಿಖೆ ಮಾಡಿರಲಿಲ್ಲ. ಹಾಗಾದರೆ ಈಗ ಪೊಲೀಸರು ಹೇಗೆ ಅಂತ ಹೇಳಿದರೆ, ಕೇಸ್ ರಿಜಿಸ್ಟರ್ ಮಾಡಿದ ಕೂಡಲೇ ಅವರು ತನಿಖೆ ಮಾಡೋದು ಆ ಮೊಬೈಲ್ ನಂಬರ್ನ CDR ತೆಗೆಯೋದು, ಮೊಬೈಲ್ ಲೊಕೇಶನ್ ತೆಗೆಯೋದು, ಈ ರೀತಿಯಾಗಿ ತನಿಖೆ ಮಾಡ್ಕೊಂಡು ಹೋಗೋದು ಹೊರತು ಅವಳ ಪರಿಚಿತರು, ಅವಳ ಸ್ನೇಹಿತೆಯರು ಇವರಲ್ಲಿ ಹೋಗಿ ಪರಿಚಯ ಎನ್ಕ್ವೈರಿ ಮಾಡ್ತಾ ಇದ್ರೆ ಆಗಲೇ ಈ ಅಂತಗರ ಮಾಹಿತಿ ಅವರಿಗೆ ಸಿಗ್ತಾ ಇತ್ತು. ನೀವು ಕೆಲವೊಂದು ಹೆಣ್ಮಕ್ಕಳು ಮನೆಯವರಿಗೆ ಒಂದು ವಿಚಾರವನ್ನು ತಿಳಿಸದೇ ಇದ್ದರೂ ಸಹ ತನ್ನ ಆಪ್ತ ಸ್ನೇಹಿತೆಯೊತ್ತಿಗೆ ಮಾತಾಡಿಕೊಂಡು ಪರಸ್ಪರ ಶೇರ್ ಮಾಡ್ಕೊಳ್ತಾ ವಿಷಯಗಳನ್ನು ಶೇರ್ ಮಾಡ್ಕೊತಾ ಇತ್ತು. ಅದೇ ಗೊತ್ತಾಗ್ತಿತ್ತು. ಆದರೆ ಪೊಲೀಸರು ಅದನ್ನು ಮಾಡಲೇ ಇಲ್ಲ. ಅವರ ಮನಸ್ಸಲ್ಲಿ ಏನಿತ್ತು ಅಂತ ಹೇಳಿದರೆ, 26 ವರ್ಷದ ಹುಡುಗಿ, ಸಾಮಾನ್ಯವಾಗಿ ಅವನು 20 ಕೊಲೆಗಳನ್ನು ಮಾಡಿದ್ದು ಸಹ 24ರಿಂದ ಮೇಲ್ಪಟ್ಟ ವಯಸ್ಸಿನ ಅವಿವಾಹಿತ ಹೆಣ್ಮಕ್ಕಳನ್ನೇ ಹೊರತು ವಿವಾಹಿತ ಹೆಣ್ಮಕ್ಕಳನ್ನಲ್ಲ. 25 ವರ್ಷಕ್ಕಿಂತ ಕೆಳಗಿನ ಹೆಣ್ಮಕ್ಕಳನ್ನು ಅವು ಮುಟ್ಲೇ ಇಲ್ಲ, ಟಚ್ಚೇ ಮಾಡಲಿಲ್ಲ. ಯಾಕಂದ್ರೆ ಹೇಳಿ ಆ ವಯಸ್ಸಿನ ಹೆಣ್ಣುಮಕ್ಕಳಿಗೆ ಒಂದು ರೀತಿಯಲ್ಲಿ ಮದುವೆ ಆಗಲಿಲ್ಲ ಎನ್ನುವಂಥ ಕೊರಗಿರ್ತಿತ್ತು. ಆರ್ಥಿಕ ಪರಿಸ್ಥಿತಿಯ ಇದಿತ್ತು, ಸಾಮಾಜಿಕವಾಗಿ ಕೆಲವರು ತುಚ್ಛವಾಗಿ ಮಾತಾಡ್ತಿದ್ರು ಅಂತಲ್ಲಿ ಒಂದು ಕೊರಗು, ನೋವು ಇರ್ತಾ ಇತ್ತು. ಆದ್ದರಿಂದ ಅಂಥ ಸಂದರ್ಭದಲ್ಲಿ ಯಾರಾದರೂ ಸುದೃಢ ಯುವಕ, ಅದು ಸಹ ನಮ್ಮ ಜಾತಿಯವನೇ ಅಂತ ಹೇಳಿ ಪರಿಚಯ ಆದರೆ ಅವರಿಗೆ ಸಹಜವಾಗಿ ಆಕರ್ಷಣೆ ಬರ್ತಾ ಇತ್ತು. ಅದರಿಂದ ನಿರಂತರವಾಗಿ ಸಂಪರ್ಕದಲ್ಲಿರ್ತಿದ್ರು. ಮತ್ತು ಅವನು ಹೇಳಿದಾಗೆ ಕೇಳಿಕೊಂಡು ಹೋಗ್ತಾ ಇದ್ರು, ಬಂಗಾರ ಗಿಂಗಾರ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ರು. ಮದುವೆ ಆಗುವುದು, ಮತ್ತೆ ಬಂದು ಮನೆಯವರಿಗೆ ಹೇಳುವುದು. ಮದುವೆ ಆಗಿ ಬಂದು ಮನೆಯವರಿಗೆ ಹೇಳಿದ ಮೇಲೆ ಮನೆಯವರು ಏನು ಮಾಡುವಾಗಿಲ್ಲ, ಅನಿವಾರ್ಯವಾಗಿ ಅವರು ಒಪ್ಪಿಕೊಳ್ಳಲೇಬೇಕು. ಆ ರೀತಿ ಇಕ್ಕಟ್ಟ ಪರಿಸ್ಥಿತಿಯಲ್ಲಿ ಇಟ್ಕೊಳ್ಬೋದು.
ಅಂತ ಹೇಳಿಯೇ ಕರ್ಕೊಂಡು ಹೋಗ್ತಾ ಇದ್ದ, ನಂಬಿಸಿ ಕರ್ಕೊಂಡು ಹೋಗ್ತಾ ಇದ್ದ, ದೈಹಿಕವಾಗಿ ಬಳಸ್ಕೊಳ್ತಾ ಇದ್ದ. ಅದ ನಂತರ ಅವರಿಗೆ ಸೈನೈಡ್ ಮಾತ್ರೆ ಕೊಟ್ಟು ಬಸ್ ಸ್ಟ್ಯಾಂಡಿನ ಶೌಚಾಲಯದಲ್ಲಿ ಆ ಮಾತ್ರೆ ತಗೊಳ್ಳಿಕ್ಕೆ ಹೇಳ್ತಾ ಇದ್ದ. ಬಾಡಿಗೆ ಪಡ್ಕೊಂಡ ಕೊಠಡಿಯಲ್ಲಿ ತಗೊಳ್ಳಿಕ್ಕೆ ಹೇಳ್ತದೆ. ಯಾಕಂತ ಹೇಳಿದ್ರೆ ಆ ಮಾತ್ರೆ ತಿಂದರೆ ವಿಪರೀತವಾಗಿ ಮೋಷನ್ಗಳು ಹೋಗ್ತದೆ, ಕೆಟ್ಟ ವಾಸನೆ ಬರ್ತದೆ, ರೂಮಲ್ಲೇ ಗಲೀಜಾಗ್ತದೆ. ಅದರಿಂದ ನೀವು ಬಸ್ ಸ್ಟ್ಯಾಂಡ್ ಟಾಯ್ಲೆಟಿಗೆ ಹೋದರೆ, ಪಬ್ಲಿಕ್ ಟಾಯ್ಲೆಟಿಗೆ ಹೋದರೆ ಅದು ಹೇಗೂ ಗಲೀಜು. ಈ ಗಲೀಜೊಟ್ಟಿಗೆ ಆ ಗಲೀಜು ಸೇರಿಕೊಳ್ತದೆ, ಯಾರು ಗೊತ್ತಾಗೋದಿಲ್ಲ. ನೀವು ಹೋಗಿ ಅಲ್ಲಿ ತಗೊಳ್ಳಿದ್ದೇವೆ. ಅವರು ಹೋಗಿ ಅರಕೆ ಕುರಿಯಾಗಿ ಹೋಗಿ ಅಲ್ಲಿ ತಗೊಳ್ತಿದ್ರು, ಅಲ್ಲಿ ಸತ್ತು ಬಿದ್ದಿರ್ತಿದ್ದು. ಆ ಪ್ರಕರಣವನ್ನಾದರೂ ಅಲ್ಲಿನ ಪೊಲೀಸರು ತನಿಖೆ ಮಾಡಬೇಕೇ ಬೇಡುವ? ಇಲ್ಲಿ ಇವರು ಮಿಸ್ಸಿಂಗ್ ಕೇಸನ್ನು ಹೇಗೆ ಈ ಪೊಲೀಸರು ತನಿಖೆ ಮಾಡಲಿಲ್ವೋ, ಆ ಪೊಲೀಸರು ಆ ಕೇಸನ್ನು ತನಿಖೆ ಮಾಡಲಿಲ್ಲ. ಅದನ್ನೊಂದು UDR ಮಾಡಿದ್ರು, ಕೊಂಡೋಗಿ ಹಾಸ್ಪಿಟಲಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿಸಿದ್ರು, ಅಪರಿಚಿತ ಮಹಿಳೆಯ ಶವ ಪತ್ತೆ ಅಂತೇಳಿ ಒಂದು ಪೇಪರಲ್ಲಿ ಹಾಕಿಸಿದ್ರು, ಚಹರೆ ಪಟ್ಟಿಯನ್ನು ಪೇಪರಲ್ಲಿ ಹಾಕಿಸಿದ್ರು, ಅವರ ಫೋಟೋ ತೆಗೆದು ವಿವಿಧ ಪೊಲೀಸ್ ಠಾಣೆಗಳಿಗೆ ಕಳುಹಿಸಿದ್ರು. ಅದು ಸಹ ಅಲ್ಲಿಗೆ ಮುಗಿಯಿತು. ಅದರ ನಂತರದ ತನಿಖೆ ಇರಲಿಲ್ಲ. ಕಂಟಿನ್ಯೂಟಿಯಾಗಿ 20 ಪ್ರಕರಣಗಳಾಗುವವರೆಗೂ ಗೊತ್ತಾಗಲಿಲ್ಲ. ಆ 20ನೇ ಪ್ರಕರಣದಲ್ಲಿ ಒಂದು ಹೆಣ್ಣುಮಗಳು ನಾಪತ್ತೆಯಾಗಿದ್ದಾಳೆ ಅಂತಾಗುವಾಗ ಅದು ಬೇರೆ ರೀತಿಯ ಬಣ್ಣ ಪಡೆದುಕೊಂಡ ಸಂದರ್ಭದಲ್ಲಿ ಪೊಲೀಸರು ಎಚ್ಚೆತ್ತುಕೊಂಡರು. ತಪ್ಪು ಮಾಡಿದವರು ಯಾವ್ದಾದ್ರು ಒಂದು ಟೈಮಲ್ಲಿ ಸಿಕ್ಕಾಕೊಳ್ತಾರೆ. ಉದಾಹರಣೆ ಪೊಲೀಸರು ಎಚ್ಚೆತ್ತುಕೊಂಡ್ರು. ಆಕೆ ಹತ್ರ ಮೊಬೈಲ್ ಇತ್ತು, ಮೊಬೈಲ್ನ ಸೀಕ್ರೆಟ್ ನಂಬರನ್ನು ಪಡ್ಕೊಂಡ್ರು. ಆ ಮೊಬೈಲಲ್ಲಿ ಬೇರೆ ಯಾವ ನಂಬರ್ ಉಂಟು ನೋಡಿಕೊಂಡ್ರು, ಟ್ರೇಸ್ ಔಟ್ ಮಾಡಿದ್ರು, ಅಪರಾಧಿಯನ್ನು ಪತ್ತೆ ಹಚ್ಚಿದ್ರು. ಒಂದು ಕೇಸಿಗೆ ಅಂತೇಳಿ ಅಪರಾಧಿಯನ್ನು ಪತ್ತೆ ಹಚ್ಚುವಾಗ ಆ ಥರ ಇಂಟ್ರೋಗೇಷನ್ನಲ್ಲಿ 20 ಕೇಸುಗಳು ಬಂತು. ಅವನಿಗೆ ಸಾಯನ ಕೊಟ್ಟ ಮಮ್ಮದೇ ಹೆಸರು ಬಂತು. ಮಮ್ಮದೇಯನ್ನು ಕರ್ಕೊಂಡು ಬಂದರು. ಮಮ್ಮದನ್ನು ಮತ್ತೆ ಅದ್ರಲ್ಲಿ ಸಾಕ್ಷಿ ಮಾಡಿದ್ರು. ಎಷ್ಟು ಸ್ಮಾರ್ಟ್ ಆಗಿ ವರ್ಕ್ ಮಾಡಿದ್ರು ಕೂಡ ಒಂದಲ್ಲ ಒಂದು ವೀಕ್ನೆಸ್ ಅಲ್ಲ, ಒಂದಲ್ಲ ಅದು ತನಿಖೆ. ಆ ರೀತಿಯ ತನಿಖೆ ಈ ಪ್ರಕರಣದಲ್ಲೂ ಆಗಬೇಕು. ಈಗ ಅನನ್ಯ ಭಟ್ ಪ್ರಕರಣದಲ್ಲೂ ಸಹ ಅಂತ ರೀತಿಯ ತನಿಖೆ ಆಗಬೇಕು. ಒಬ್ಬರು ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿ ಈ ಪ್ರಕರಣವನ್ನೇ ತನಿಖೆಗೆ ಕೈಗೆತ್ತಿಕೊಂಡ್ರೆ ಇದು 23 ವರ್ಷದ ಹಿಂದಿನ ಪ್ರಕರಣ ಅಂತ ಹೇಳಿ ಸುಮ್ಮನಾಗದೆ, ಧರ್ಮಸ್ಥಳದಲ್ಲಿ ನಾನು 100 ಹೆಣಗಳನ್ನು ಊತಾಕಿದ್ದೇನೆ ಅಂತ ಹೇಳಿ ಒಬ್ಬ ಅಜ್ಞಾತ ವ್ಯಕ್ತಿ ಬಂದು ಹೇಳಿಕೆ ಕೊಟ್ಟ ನಂತರ ಈ ಪ್ರಕರಣದ ತನಿಖೆಯು ಅಷ್ಟೇ ಸೀರಿಯಸ್ ಆಗಿ ಆಗಬೇಕು. ಅಂದ್ರೆ ಇಲ್ಲಿ ತಾಯಿ ಕೂಡ ಹೇಳ್ತಿರುವಂತದ್ದು, ನನ್ನ ಮಗಳು ನಾಪತ್ತೆ ಆಗಿದ್ದಾಳೆ, ಇಷ್ಟು ವರ್ಷ ಆಯ್ತು, ಅಟ್ಲೀಸ್ಟ್ ಈಗ ಅವಳ ಒಂದು ಅಸ್ಥಿ ಆದ್ರೂ ಸಿಕ್ಕಿದ್ರೆ ನಾನು ಅದಕ್ಕೆ ಅಂತ್ಯಕ್ರಿಯೆ ಆದ್ರೂ ಮಾಡ್ತೇನೆ, ಅದಕ್ಕೊಂದು ಮುಕ್ತಿಯನ್ನಾದ್ರೂ ಕೊಡ್ತೇನೆ. ಆದರೆ ಅಸ್ಥಿ ಸಿಕ್ಕಿದೆ ಅಂತ ಆದ ಕೂಡಲೇ ಅಸ್ಥಿಯು ಅರಣ್ಯ ಭಟ್ಟದಿಂದ ಅಂತ ಹೇಳಿ ಪ್ರೂವ್ ಆಗಬೇಕು. ಯಾಕಂದ್ರೆ ತಾಯಿ ಇದ್ದಾರೆ, ತಾಯಿಯ DNA ಒಟ್ಟಿಗೆ ಅದು ಪ್ರೂವ್ ಆದ್ರೆ ಆಯ್ತು. ಅದು ನಂತರದ ಪ್ರಶ್ನೆ. ಅಸ್ಥಿ ಎಲ್ಲಿದೆ ಅಂತೇಳಿ ಆಗಬೇಕು. ಈಗ ನೀವು ಮೊದಲಿಗಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಬೆಳ್ತಂಗಡಿ ಪೊಲೀಸ್ ಠಾಣೆಯ UDR ಲಿಸ್ಟ್ ಇದೆ. ಬೆಳ್ತಂಗಡಿ ಪೊಲೀಸ್ ಠಾಣೆ ಅಪರಿಚಿತ ಮೃತದೇಹಗಳನ್ನ ಪತ್ತೆ ಆದಂತ ಮೃತದೇಹಗಳ ಬಗ್ಗೆ ಅವರ ಹತ್ರ ಒಂದು ಆಲ್ಬಮ್ ಮಾಡಿಟ್ಟಿದ್ದಾರೆ. ಭಾಸ್ಕರ್ ರೈ ಇನ್ಸ್ಪೆಕ್ಟರ್ ಆಲ್ಬಮೇ ಇದೆ, ನಾನು ನೋಡಿದ್ದೇನೆ ಅದನ್ನು. ಅದು ಗುರುತು ಪತ್ತೆ ಆಗದಂತ ಮೃತದೇಹಗಳ ಫೋಟೋಸ್ ಇದೆ. ಅದನ್ನು ಇವರ ಹತ್ರ ತೋರಿಸಿ ಇದರಲ್ಲಿ ಯಾವ್ದಾದ್ರು ಇದೆಯಾ ಅಂತ ನೋಡ್ಬೇಕು. ನೋಡಿದ್ರೆ ಅದರಲ್ಲಿ UDR ನಂಬರ್ ಇದೆ. ಆ UDR ನಂಬರ್ನ ಮೃತದೇಹವನ್ನ ಅವರು ಧರ್ಮಸ್ಥಳ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಕ್ರಿಮಿನೈಸ್ ಮಾಡಲಿಕ್ಕೆ. ಅದರ ದಾಖಲೆ ಪುರ ಅಲ್ಲಿಗೆ ಹೋಗ್ತದೆ. ಆ ದಾಖಲೆ ತೆಗೆದು ಅವರು ಎಲ್ಲಿ ಊತಿದ್ದಾರೆ ಅಂತ ನೋಡಬೇಕು. ಅದರ ನಂತರ ಪೊಲೀಸರು ತಹಸೀಲ್ದಾರಿಗೆ ರಿಕ್ವೆಷನ್ ಕಳಿಸಬೇಕು. ಆ ಬಾಡಿಯನ್ನು ಡಿಗ್ ಮಾಡಬೇಕು. ಬಾಡಿಯನ್ನು ಡಿಗ್ ಮಾಡಿದ ಮೇಲೆ ಆ ಬಾಡಿಯ DNA ಪರೀಕ್ಷೆ ಮಾಡಬೇಕು. ಅದು ಇವರ DNA ಮ್ಯಾಚ್ ಆಗ್ತದೆ ಅಂತ ನೋಡಬೇಕು. ಮ್ಯಾಚ್ ಆದರೆ ಆ ಬಾಡಿ ಅವ್ರದ್ದು ಅಂತ ಲೆಕ್ಕ. ಆಗ ಅದರ ಪೋಸ್ಟ್ಮಾರ್ಟಮ್ ಆಗಿರ್ತದೆ.
ಪೊಲೀಸರ ಕೈಗೆ ಸಿಕ್ಕಿದ್ರೆ legal ಆಗಿರುವಂತದ್ದು ಆಗಿರ್ತದೆ. ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗಿರ್ತದೆ. ಆದ್ರಿಂದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಗಿದೆ ಅಂತ ನೋಡ್ಬೇಕು. ಹೇಗೆ ಯಾವ್ದ್ರಿಂದ ಸತ್ತಿದ್ದಾರೆ ಅನ್ನೋ ಸತ್ತಿದ್ದಾರೆ ಡೀಟೇಲ್ಸ್ ಇರ್ತದೆ. ಅದರ ಮೇಲೂ ಇವರಿಗೆ ಸಂಶಯ ಇದ್ರೆ ಅದನ್ನು ಫಾರೆನ್ಸಿಕ್ FSL ಅಲ್ಲಿ ಪುರ ಪರೀಕ್ಷೆಗೆ ಒಳಪಡಿಸಬಹುದು. ಒಳಪಡಿಸಬಾರ್ದು ಅಂತೇನಿಲ್ಲ. ತನಿಖೆ ಅಂತ ಹೇಳಿದ ಮೇಲೆ ಎಲ್ಲವೂ ತನಿಖೆವೇ. ಯಾವುದೇ ಒಂದು ಪ್ರಕರಣದಲ್ಲಿ ಯಾವುದೇ ಸಂಶಯಗಳು ಉಳಿಯದಂತೆ ತನಿಖೆ ಆಗಬೇಕು. ಆದ್ರಿಂದ ಈ ಪ್ರಕರಣ ಸಹ ಅದೇ ರೀತಿ ತನಿಖೆ ಆಗಬೇಕು. ಅದಕ್ಕೆ ಮೊದಲ ಮೆಟ್ಟಿಲು ಈಗ ಅತಿಯಾಗಿದೆ. ಅಂದರೆ ಮಿಸ್ಸಿಂಗ್ ಕೇಸ್ ದಾಖಲಾಗ್ತಾ ಇದೆ. ಇವತ್ತು ಹೆಚ್ಚು ಅಂಶ ಅವರು ಇವತ್ತು ಕೊಡ್ಬೋದು ಅಂತ ಕಾಣ್ತದೆ. ಯಾಕಂದ್ರೆ SP ಕೊಟ್ಟದ್ದು ನಿನ್ನೆ ಹೋಗಿ ಕೊಟ್ಟಿರ್ಲಿಕ್ಕಿಲ್ಲ, ಇವತ್ತು ಹೋಗಿ ಕೊಡ್ಬೋದು. ಇವತ್ತೇ FIR ಆಗತ್ತೆ. ಅದರ ನಂತರ ಅದರ ತನಿಖೆ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ. ಎಲ್ಲಿಂದ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರೆ ಮಣಿಪಾಲದಿಂದ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ಹೊರಟು ಬಂದದ್ದು ಅವರ ಜೊತೆಗಾರರು ಯಾರು, ಆ 4 ಮಂದಿ ಜೊತೆಗಾರರ ಪೈಕಿ ಯಾರನ್ನಾದ್ರೂ ಒಬ್ಬರನ್ನದು ಪೊಲೀಸರು ಫೈಂಡ್ ಔಟ್ ಮಾಡಲೇಬೇಕಾಗ್ತದೆ. ಇಲ್ಲದ್ರೆ ನಿಮಗೆ ಕ್ಲಾರಿಟಿ ಸಿಕ್ಕುದಿಲ್ಲ. ಯಾಕಂದ್ರೆ ದೂರುದಾರರು ಎಲ್ಲೋ ಕಲ್ಕತ್ತಾದಲ್ಲಿದ್ರು. ದೂರುದಾರರಿಗೆ ಅವರು ಫೋನ್ ಮಾಡಿ ಹೇಳಿ ವಿಷಯ ತಿಳಿಸಿರುವುದು ನಾಪತ್ತೆ ಆಗಿದ್ದಾರೆ ಅಂತ ಹೇಳಿ. ಆದ್ದರಿಂದಾಗಿ ಅವರು ಇಲ್ಲಿಗೆ ಧರ್ಮಸ್ಥಳಕ್ಕೆ ಬಂದದ್ದು. ಧರ್ಮಸ್ಥಳದಿಂದ ಅವರು ಎಲ್ಲಿಗೆ ಹೋದ್ರು, ಇವರನ್ನು ಎಲ್ಲಿ ನಿಲ್ಲಿಸಿದ್ರು, ಅವರು ವಾಪಸ್ ಬರುವಾಗ ಇವರು ಇರ್ಲಿಲ್ಲ ಅಂತ ಹೇಳಿ ಅವ್ರ ನಂತರ ಯಾವ ಕ್ರಮ ತಗೊಂಡ್ರು, ಇದೆಲ್ಲ ವಿಚಾರಣೆಗೆ ಒಳಪಡುವಂತ ವಿಚಾರಗಳು. ಅದೆಲ್ಲವೂ ಆದ್ರೆ ಅದು ಈ ಪ್ರಕರಣ ಸಹ ಸುಖಾಂತಿ ಆಗ್ತದೆ. ಅದರಲ್ಲಿ ಅದರ ಇಲ್ಲಿಯವರೆಗೆ ಅಂದ್ರೆ 22 ವರ್ಷಗಳಲ್ಲಿ ಖಚಿತ ದೂರು ಇರಲಿಲ್ಲ. ಇವರು ಹೇಳ್ತಾರೆ ನಾವು ದೂರು ಕೊಟ್ಟಿದ್ದೇನೆ, ಪೊಲೀಸರು ತಗೊಳ್ಳಿಲ್ಲ ಅಂತ ಹೇಳಿ. ಈಗ ಅದನ್ನೇ ನಂಬುದಂತಾದರೂ ಸಹ ಆ ಸಂದರ್ಭದಲ್ಲಿ ಪೊಲೀಸರು ಆ ರೀತಿ ಯಾಕೆ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಆ ಸಂದರ್ಭದಲ್ಲಿ ಇದ್ದಂತ ಪೊಲೀಸರು ಈ ಪ್ರಸಕ್ತ ಸಂದರ್ಭದಲ್ಲಿ ಡ್ಯೂಟಿಯಲ್ಲಿಲ್ಲ, ಎಲ್ಲರೂ ರಿಟೈರ್ಡ್ ಆಗಿದ್ದಾರೆ. ಆದ್ದರಿಂದಾಗಿ ಅವರನ್ನ ಎನ್ಕ್ವೈರಿ ಮಾಡಬಹುದು, ಅವರನ್ನು ಕರೆಸಿ ವಿಚಾರಣೆ ಮಾಡಬಹುದು. ನಿಮ್ಮಲ್ಲಿಗೆ ದೂರು ಬಂದಿತ್ತ, ಹೌದಾ ಇಲ್ವಾ ಅಂತ ಹೇಳಿ ಅದನ್ನು ಇವರ ಅನನ್ಯ ಭಟ್ ಅವರ ತಾಯಿ ಎದುರಲ್ಲೇ ಅವರನ್ನು ಕರೆಸಿ ವಿಚಾರಣೆ ಮಾಡಬಹುದು. ಯಾಕಂದ್ರೆ ಆ ದಿವಸ ಯಾರು ಏನು ಅಂತ ಹೇಳಿ ಠಾಣೆಯಲ್ಲಿ ದಾಖಲೆ ಇರ್ತದೆ. ಹಾಗೆ ಜನರಲ್ ಡೈರಿಯನ್ನು ತೆಗೆದ್ರೆ ನಿಮಗೆ ಯಾರು ಡ್ಯೂಟಿಯಲ್ಲಿ ಎಲ್ಲ ಗೊತ್ತಾಗೋದಿಲ್ಲ ಅಂತಿಲ್ಲ. ಅದು 23 ವರ್ಷದ ಹಿಂದಿನ SHD ಆದ್ರಿಂದ ಅದು ಉಳಿಸ್ಕೊಳ್ತಾರೆ ಇಲ್ವ ಅಂತ ಗೊತ್ತಿಲ್ಲ. ಆದ್ರೂ ನೆನಪುಗಳು ಉಳಿದಿರ್ತದೆ. ಸತ್ಯ ಹೇಳಿದ ನೆನಪುಗಳೆಲ್ಲ ಉಳಿದಿರ್ತದೆ. ಸುಳ್ಳು ಹೇಳಿದ್ದು ಮಾತ್ರ ನೆನಪಾಗೋದಿಲ್ಲ. ಸತ್ಯ ಹೇಳಿದ್ರೆ ಅದು ನೆನಪಾಗ್ತದೆ. 23 ವರ್ಷ ಆಗ್ಲಿ 50 ವರ್ಷ ಆಗ್ಲಿ, ಒಂದು ಸತ್ಯ ಹೇಳಿದ್ದಾರೆ 50 ವರ್ಷದ ನಂತರ ನೆನಪಾಗತ್ತೆ. ಆದ್ರೆ ಒಂದು 4 ದಿವಸದ ಹಿಂದೆ ಸುಳ್ಳು ಹೇಳಿದ್ರೆ ಅದನ್ನ ನೆನಪಿಟ್ಟುಕೊಳ್ಬೇಕಾದ್ರೆ ಅದು ನೆನಪೇ ಆಗುದಿಲ್ಲ. ಅದು ಹೌದು. ಯಾಕಂದ್ರೆ ಅದು ಬೇರೆ ಒಂದು ಕಡೆಯಲ್ಲಿ ಸ್ಟೋರ್ ಆಗಿರ್ತದೆ, ಅದು ಓಪನ್ ಆಗೋದಿಲ್ಲ. ನೀವು ಸತ್ಯ ಹೇಳಿದ್ದು ಒಂದು ಕಡೆಯಲ್ಲಿ ಸ್ಟೋರ್ ಆಗಿರ್ತದೆ, ಅದು ಒಂದು ಕ್ಲಿಕ್ ಅಲ್ಲಿ ಓಪನ್ ಆಗುತ್ತೆ. ಇದು ಬೇರೆ ಕಡೆಯಲ್ಲಿ ಸ್ಟೋರ್ ಆಗಿರ್ತದೆ, ಅದು ಓಪನ್ ಆಗೋದಿಲ್ಲ ಅಷ್ಟೇ. ಅದರಿಂದಾಗಿ ಈ ಪ್ರಕರಣ ಈಗ ಕುತೂಹಲ ಇರುವುದು, ಇಲ್ಲಿಯವರೆಗೆ ಇದು ಅಧಿಕೃತವಾಗಿರಲಿಲ್ಲ. ನಾಪತ್ತೆ ಪ್ರಕರಣ ಇನ್ನು ಅಧಿಕೃತ ಇದು. ಅಂದ್ರೆ ಈಗ ದೂರನ್ನು ಸ್ವೀಕಾರ ಮಾಡಿರುವಂತದ್ದು, ಇನ್ನು ಕಾನೂನು ಪ್ರಕಾರವಾಗಿ ಅದಕ್ಕೆ ಕ್ರಮ ಕೈಗೊಳ್ಳಲಿಕ್ಕೆ ಅದು ಕಾನೂನು ಪ್ರಕಾರವಾಗಿ ಅದನ್ನು ಕ್ರಮ ಕೈಗೊಳ್ಳಬೇಕು. ಯಾಕಂದ್ರೆ ಅದರ ಮೇಲೆ ತನಿಖೆ ಮಾಡಲೇಬೇಕು. ನೀವು ತನಿಖೆ ಮಾಡದೆ ನೀವು ಒಂದು ಅಧಿಕೃತವಾಗಿ ದೂರನ್ನು ಕೊಟ್ಟಾಗಿದೆ. ತನಿಖೆ ಮಾಡದೆ ನೀವು ದೂರನ್ನು ಕ್ಲೋಸ್ ಮಾಡುವಾಗಿಲ್ಲ. ನೀವು ಯಾರ್ಯಾರನ್ನು ತನಿಖೆ ಮಾಡಿದ್ರಿ ಅವರದೆಲ್ಲ ಸ್ಟೇಟ್ಮೆಂಟ್ ಆಗ್ಲಿಕ್ಕಿದೆ. ಅದ ನಂತರ ನೀವು 6 ತಿಂಗಳ ನಂತರ ಪತ್ತೆ ಆಗದಿದ್ದರೆ ಅದನ್ನು ಸಿ ರಿಪೋರ್ಟ್ ಹಾಕುವುದು. ಅಲ್ಲಿವರೆಗೆ ನೀವು ಸಿ ರಿಪೋರ್ಟ್ ಹಾಕುವಾಗಿಲ್ಲ. ನೀವು ದೂರು ಸುಳ್ಳು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾಪತ್ತೆ ಆದವರು ಪತ್ತೆ ಆಗ್ಲಿಲ್ಲ. ಒಂದು ವೇಳೆ ಪತ್ತೆ ಆದ್ರೆ ಫೈನಲ್ ಬಿ ರಿಪೋರ್ಟ್ ಹಾಕ್ತಾರೆ, ನಾಪತ್ತೆ ಆಗಿಲ್ಲ ಅಂತ ಹೇಳಿ. ಒಂದು ವೇಳೆ ಪತ್ತೆ ಆದ್ರೆ ಈ ಕೇಸನ್ನು ಕ್ಲೋಸ್ ಮಾಡ್ತಾರೆ. ಇದರಲ್ಲಿ 2 ಇರೋದು, ಒಂದ ಕ್ಲೋಸ್ ಮಾಡೋದು, ಬಿ ರಿಪೋರ್ಟ್ ಹಾಕೋದು, ಇಲ್ಲಾಂದ್ರೆ ಸಿ ರಿಪೋರ್ಟ್ ಹಾಕೋದು. ಇದರಲ್ಲಿ ಚಾರ್ಜ್ ಶೀಟ್ ಹಾಕ್ಲಿಕ್ಕಿಲ್ಲ ಮಿಸ್ಸಿಂಗ್ ಕೇಸಲ್ಲಿ. ಪತ್ತೆ ಆದರೆ ಬಿ ರಿಪೋರ್ಟು, ಪತ್ತೆ ಆಗದಿದ್ರೆ ಸಿ ರಿಪೋರ್ಟು, ಅಷ್ಟೇ ಆಗೋದು.
ಯಾಕಂದ್ರೆ ಇದರಲ್ಲಿ ಆರೋಪಿಯನ್ನು ಪತ್ತೆ ಹಚ್ಚುವಂಥದ್ದಿಲ್ಲ. ಒಂದು ವೇಳೆ ಅವರನ್ನು ಬೇರೆ ಯಾರಾದ್ರೂ ಕರ್ಕೊಂಡು ಹೋಗಿದ್ರೆ ಅದು ಕಿಡ್ನಾಪ್ ಅಂತ ಆಗಿದ್ರೆ ಇದೇ ಮಿಸ್ಸಿಂಗ್ ಕೇಸು ಕಿಡ್ನಾಪ್ ಕೇಸಿಗೆ ಕನ್ವರ್ಟ್ ಆಗ್ತದೆ, FIR ಬೇರೆ ಆಗುತ್ತೆ, ಆಗ ಆರೋಪಿಗಳ ಬಂಧನ ಆಗುತ್ತೆ, ಇದೆಲ್ಲವೂ ಇದೆ. ಅದರಿಂದಾಗಿ ಅವರು ಪತ್ತೆ ಹಚ್ಚುವ ಕಾರ್ಯವನ್ನು ಪೊಲೀಸರು ಅದೇ ರೀತಿ ಈಗ ಹೂತು ಹಾಕಿರುವಂತ ಪ್ರಕರಣ ಒಂದಿದೆ, ಅದು ಕೂಡ ತನಿಖೆ ಕೈಗೆತ್ತಿಕೊಳ್ಬಹುದು ಅಥವಾ ಅದೇ SITಗೆ ಹೋಗಿ ಅಲ್ಲಿಂದ ತನಿಖೆ ಆಗ್ಬೋದು? SITಗೆ ಹೋಗುದಿಲ್ಲ, SIT ಇಲ್ಲಿವರೆಗೆ ಅದನ್ನು ಸರ್ಕಾರ ಆದೇಶ ಮಾಡಿಲ್ಲ. ಅದು ಕೂಗು ಇದೆ, ಅದನ್ನು SITಗೆ ಕೊಡಬೇಕು ಅಂತ ಹೇಳಿ ಕೊಡ್ಬೋದಾ ಅನ್ನುವಂತ. ಅದೇ ಪ್ರಣಬ್ ಮೊಹತ್ತಿ ಅಂತ ಹಿರಿಯ IPS ಅಧಿಕಾರಿಯ ನೇತೃತ್ವದಲ್ಲಿ ತನಿಖೆ ಮಾಡಬೇಕು ಅಂತ ಹೇಳಿ ಅದು ಕೆಲವರ ಅಭಿಪ್ರಾಯಗಳು, ಆಗ್ರಹಗಳು. ಸರ್ಕಾರ ಅದನ್ನು ಒಪ್ಪಬೇಕು, ಅದನ್ನು SITಗೆ ಕೊಡಬೇಕಾದಾಗ. ಆದರೆ ಈಗ ಇರುವಂತಹ ಮಾಹಿತಿಗಳ ಪ್ರಕಾರ ಯಾರು ಈ ಅಜ್ಞಾತ ವ್ಯಕ್ತಿ ಒಂದು ತಲೆಬುರುಡೆಯನ್ನು ಹಿಡ್ಕೊಂಡು 3 ಮೂಳೆಗಳನ್ನು ಹಿಡ್ಕೊಂಡು ಬಂದಿದ್ದಾನೆ, ಆ ತಲೆಬುರುಡೆ ಯಾರದ್ದು ಅಂತಲೇ ಆಗಬೇಕು. ಅದ ನಂತರ ಬೇರೆ 106 ತಲೆಬುರುಡುಗಳ ಕತೆ ಬರುವುದು. ಈಗ ಸುರಿಗೆ ಇರುವಂತ ತಲೆಬುರುಡೆಯ ಮೇಲೆ ಬುರುಡೆ ತಿರುಗಿಸ್ಬೇಕು. ಇಲ್ಲಿಗ ಸುಳ್ಳು ಹೇಳ್ತಿದ್ದಾರೆ ಅಥವಾ ಮಿಸ್ಗೈಡ್ ಮಾಡ್ತಿದ್ದಾರೆ ಅಂದ್ರೆ ಯಾಕಾಗಿ ಮಾಡ್ತಿದ್ದಾರೆ ಅನ್ನುವಂತ ಪ್ರಶ್ನೆ ಕೂಡ ಬರ್ತದೆ ಎರಡು ಸೈಡ್ ಇಂದ ಸಹ. ಯಾರಾದ್ರೂ ಕೂಡ, ಈಗ ಪೊಲೀಸರು ಇರ್ಬೋದು, ಆ ಮಹಿಳೆ ಆದ್ರೂ ಯಾಕಾಗಿ ಸುಳ್ಳು ಹೇಳ್ತಿದ್ದಾರೆ ಅನ್ನೋದ್ ಬಗ್ಗೆ ಕೂಡ ತನಿಖೆ ಆಗ್ಬೇಕಲ್ವಾ, ಸತ್ಯ ಯಾವುದು ಅಂತ ಗೊತ್ತಾಗ್ಬೇಕಲ್ಲ. ನೋಡಿ, ಪೊಲೀಸರ ಮಾಹಿತಿಗಳ ಪ್ರಕಾರ ಅವರೇನು ಸುಳ್ಳು ಹೇಳ್ತಾ ಇಲ್ಲ, ಅವರಿಗೆ ಸುಳ್ಳು ಹೇಳುವಂತ ಅನಿವಾರ್ಯತೆ ಇಲ್ಲ. ಇವರು ಹೇಳೋ ಪ್ರಕಾರ ಸಹ ನಾನು ಸತ್ಯ ಹೇಳ್ತಿದ್ದೇನೆ, ಇವರ ಪ್ರಕಾರ ಅವರು ನಾನು ಸತ್ಯ ಹೇಳ್ತಾ ಇದು ಇಬ್ಬರಲ್ಲಿ ಸತ್ಯ ಯಾರು ಸುಳ್ಳು ಯಾರು ಅನ್ನುವಂಥದ್ದು ಜನರ ಅದು ಗೊತ್ತಾಗಬೇಕಾದ್ದು ತನಿಖೆ ಮಾಡಿದ ಮೇಲೆ ಅದು ವಿಚಾರ ಗೊತ್ತಾಗೋದು. ಇದರಲ್ಲಿ ಸುಳ್ಳು ಯಾರು ಹೇಳ್ತಾ ಇದ್ದಾರೆ, ಯಾಕಾಗಿ ಯಾಕಂದ್ರೆ ನನ್ನ ಮಗಳು ಕಾಣೆಯಾಗಿ 23 ವರ್ಷಗಳಾಯ್ತು, ನಾನು ಅವಳ ನೆನಪಲ್ಲಿ ಕೊರಗ್ತಾ ಇದ್ದೇನೆ ಅಂತ ಒಂದು ತಾಯಿ ಸಾರ್ವಜನಿಕವಾಗಿ, ಕುಟುಂಬದವರು ಕೂಡ ಯಾರು ಇಲ್ಲ, ಹಾಗಾಗಿ ಇದ್ದ ಮಗಳನ್ನು ಕೂಡ ಕಳ್ಕೊಂಡಿದ್ದೇನೆ, ನನಗೆ ನ್ಯಾಯ ಬೇಕು ಅನ್ನೋ ಸಾರ್ವಜನಿಕವಾಗಿ ಅವರು ಗೋಗರಿತಿದ್ದಾರಂತಂದ್ರೆ ಅದರಲ್ಲಿ ಸ್ವಲ್ಪವಾದ್ರೂ ಸತ್ಯಾಂಶ ಇದ್ದಿರ್ಲೇಬೇಕು. ಸ್ವಲ್ಪವಾದ್ರೂ ಇದ್ದ ಮಗಳು ಎಲ್ಲಿ ಹೋದ್ಲು ಅನ್ನೋಂತ ಪ್ರಶ್ನೆ. ಇಲ್ಲ ಇದ್ರೆ ಮಗಳ ವಿಚಾರದಲ್ಲಿ ಅವರಿಗೆ ಮಾನಸಿಕವಾಗಿ ಏನೋ ತೊಂದರೆ ಆಗಿರ್ಬೋದು, ಇಲ್ಲ ಅಂತ ನಾನು ಹೇಳುದಿಲ್ಲ, ಅದು ಸಹ ಇರ್ತದೆ, ಇಲ್ಲಂತಿಲ್ಲ. ತನಿಖೆಯಲ್ಲಿ ಅದು ಸಹ ತನಿಖೆಯಲ್ಲಿ ಬರಬೇಕು. ಮೆಡಿಕಲ್ ಟೆಸ್ಟ್ ಎಲ್ಲ ಅವರ ಮೆಡಿಕಲ್ ಟೆಸ್ಟ್ ಮಾಡಿದ್ರೆ ಅದು ಗೊತ್ತಾಗುತ್ತೆ ಇವರು ಹೇಳಿದ್ದು ಸರಿಯಾ ತಪ್ಪಂತ ಹೇಳಿ. ಯಾಕಂದ್ರೆ ಅವರನ್ನು ಈ ಪ್ರಾಯದಲ್ಲಿ ನಿಮ್ಗೆ ಬೇರೆ ರೀತಿಯಲ್ಲಿ ಟೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದಾಗಿ ಅವರನ್ನು ಕೂಲಂಕಷವಾಗಿ ಅವರನ್ನೊಂದು ಕೌನ್ಸಿಲಿಂಗ್ ಮಾಡಿದ್ರೆ ಅವರಿಂದಲೇ ನೀವು ಸತ್ಯಾಂಶವನ್ನು ತರಬಹುದು. ಯಾಕಂತ ಹೇಳಿದ್ರೆ ಅವರಿಗೂ ಬೇರೆ ಬೇರೆ ರೀತಿಯಲ್ಲಿ ಕೆಲವರು ಹೇಳಿರ್ಬೋದು, ಈ ರೀತಿ ಮಾಡಿ, ಈ ರೀತಿ ಮಾಡಿ, ಆ ರೀತಿ ಮಾಡಿ. ಯಾಕಂತ ಹೇಳಿದ್ರೆ ಅವರು ಧರ್ಮಸ್ಥಳ ಅಂತ ಹೇಳಿ ಧರ್ಮಸ್ಥಳದವರ ಮೇಲೆ ಆರೋಪ ಮಾಡೋದಕ್ಕೂ ಬೇರೆ ಒಂದು ಕಾರಣಗಳಿವೆ, ಅದಕ್ಕೂ ಬೇರೆ ಕಾರಣ ಇದೆ. ಯಾಕಂತ ಹೇಳಿದ್ರೆ ಧರ್ಮಸ್ಥಳದ ಒಂದು ಶಾಂತಿವನ ಅಂತ ಹೇಳೋದು ಆಯುರ್ವೇದ ಹಾಸ್ಪಿಟ್ಲು ಮಣಿಪಾಲ ಸಮೀಪದ ಪರಿಕದಲ್ಲಿದೆ. ಅದರ ಜಾಗ ಇವರ ಕುಟುಂಬದ ಆಸ್ತಿ. ಆ ಜಾಗ ಕುಟುಂಬದ ಸುಜಾತಾ ಭಟ್ ಅವರ ಪಿತ್ರಾರ್ಜಿತ ಆಸ್ತಿ. ಅದನ್ನು ಇವರ ಸಹೋದರರು ಮಾರಿರುವುದು. ಇವರಿಗೆ ಪಾಲು ಕೊಟ್ಟಿರ್ಲಿಲ್ಲ, ಇವರಿಗೆ ಅದರ ಶಾರ್ ಕೊಟ್ಟಿಲ್ಲ, ಇವರ ಸಿಗ್ನೇಚರು ಇಲ್ಲದೆ ಅವರು ಅದನ್ನು ಸೇಲ್ ಮಾಡಿದ್ದಾರೆ. ಸೇಲ್ ಮಾಡಿರೋದು ಧರ್ಮಸ್ಥಳಕ್ಕೆಲ್ಲ, ಅವರು ಸೇಲ್ ಮಾಡಿರೋದು ಪರಿಕಾ ನಾರಾಯಣ ರಾವ್ ಅಂತ ಹೇಳಿ ಒಬ್ಬರ ಹೋಟೆಲಿಯರಿಗೆ. ಯಾಕಂದ್ರೆ ಈ ಜಾಗದ ಅಡ್ಜಸೆಂಟ್ ಜಾಗ ಅವ್ರದ್ದು, ಆಯ್ತಾ, ಅವರಿಗೆ ಸೇಲ್ ಮಾಡಿರೋದು. ಅವರ ಜಾಗ ಮತ್ತು ಈ ಜಾಗ ಒಟ್ಟಾಗಿ ಸೇರಿ ಅದನ್ನು ಧರ್ಮಸ್ಥಳಕ್ಕೆ ದಾನ ಮಾಡಿರೋದು. ಆಯ್ತಾ, ಆ ಜಾಗದಲ್ಲಿ ಧರ್ಮಸ್ಥಳದವರು ಆಯುರ್ವೇದ ಹಾಸ್ಪಿಟ್ಲು, ಸಂಶೋಧನಾ ಕೇಂದ್ರ, ಯಾವುದು ಪುನಶ್ಚೇತನ ಕೇಂದ್ರ ಅಂತ ಎಲ್ಲ ಅದು ಮಾಡಿದ್ದಾರೆ. ಅತ್ಯಂತ ಸುಂದರವಾದಂಥ ಕ್ಯಾಂಪಸ್ ಅದು ಮಾಡಿದ್ದಾರೆ. ಆದ್ದರಿಂದ ಇವರು ಹೇಳುವುದು ಆ ಜಾಗಕ್ಕೆ ಸಂಬಂಧಪಟ್ಟಾಗ ಇದು ಇರ್ಬೋದು ಅಂತೇಳಿ. ಇವರ ಸಹೋದರರು ಆ ಜಾಗವನ್ನು ಮಾರಾಟ ಮಾಡುವಾಗ ನನ್ನ ಅನುಮತಿ ಪಡೆದಿಲ್ಲ ಅಂತ ಹೇಳಿ ಇದೇ ಸುಜಾತಾ ಭಟ್ ಅವರು ಉಡುಪಿ ನ್ಯಾಯಾಲಯದಲ್ಲಿ ಒರಿಜಿನಲ್ ಸೂಟ್ ಒಂದು ಹಾಕಿದ್ದಾರೆ. ಆ ಕೇಸು ನಡೀತಾ ಇದೆ. ಆದರೆ ಅನನ್ಯ ಭಟ್ ನಾಪತ್ತೆ ಆದದ್ದಕ್ಕೂ ಆ ಕೇಸಿಗೂ ಏನೂ ಸಂಬಂಧ ಇಲ್ಲ. ಆದ್ದರಿಂದ ಆ ಕೇಸನ್ನು ಅಲ್ಲಿ ಎತ್ತಲಿಲ್ಲ. ಆ ಕೇಸಿಗಾಗಿ ಇದಕ್ಕೂ ಮಾಡಿದ್ದು ಅಂತ ಹೇಳಿ. ಆದರೆ ಇವರು ಧರ್ಮಸ್ಥಳ ಅಂತ ಹೇಳೋದಕ್ಕೆ ನಾನು ಹೇಳಿದ್ದು.
ಇದು ಒಂದು ಲಿಂಕ್ ಇದೆ. ಆದರೆ ಅನನ್ಯ ಇವರು ಸುಜಾತಾ ಭಟ್ ಅವರು ಕೇಸ್ ಹಾಕಿರೋದು ಧರ್ಮಸ್ಥಳದವರ ಮೇಲೆ ಅಲ್ಲ. ನನ್ನ ಪಿತ್ರಾರ್ಜಿತ ಜಾಗವನ್ನು ನನ್ನ ಸಹೋದರರು ಮಾರಾಟ ಮಾಡಿದ್ದಾರೆ, ನನ್ನ ಅನುಮತಿ ಪಡ್ಕೊಂಡಿಲ್ಲ, ಅದಕ್ಕಾಗಿ ನನಗೆ ನ್ಯಾಯ ಬೇಕು ಅಂತಲೇ ಇವರು ಕೇಸ್ ಹಾಕಿರೋದು. ಆ ರೀತಿಯ ಒಂದು ಕೇಸು ಇದೆ. ಆದರೆ ಈಗ ಏನಂತ ಹೇಳಿದರೆ ನಿಮಗೆ ಈ ಅನನ್ಯ ಭಟ್ಟಿದ್ದು ಈಗ ಕೇಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೇಸ್ ರಿಜಿಸ್ಟರ್ ಆಗ್ತಾ ಇದೆ, ಅದರ ಮೇಲೆ ತನಿಖೆ ಆಗ್ತಾ ಇದೆ. ಇದಕ್ಕಿಂತ ಮೊದಲು ಕೇವಲ ಇದು ಗಾಳಿಯಲ್ಲಿ ಗುಂಡು ಹೊಡಿತಾ ಇತ್ತು ಅಷ್ಟೇ. ಈಗ ಪರ್ಟಿಕ್ಯುಲರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಅದರ ತನಿಖೆ ಆಗಬೇಕು. ತನಿಖೆಯ ಪ್ರಗತಿಯನ್ನು ವಿಚಾರಿಸಲಿಕ್ಕೆ ಅವಕಾಶಗಳು ಇದೆ. ಪ್ರತಿ ವಾರ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನು ಈ ವಾರದಲ್ಲಿ ನೀವು ಈ ಕೇಸಿನ ತನಿಖೆ ಮಾಡಿದ್ರಿ ಅಂತ ಕೇಳುವ ಹಕ್ಕು ಇದೆ ಕಂಪ್ಲೇಂಟಿಗೆ. ಆ ರೀತಿ ಆಗುತ್ತೆ. ಅದರಿಂದ ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ಬರ್ಬೋದು ಅಂತ ಕಾಣ್ತದೆ. ಏನಾದ್ರೂ ಕೂಡ ಅಂದ್ರೆ ಈಗ ದೂರನ್ನ ಕೊಟ್ಟಿದ್ದಾರೆ, ದೂರಿಗೆ ಅದು ಸ್ಪಂದನೆ ಕೂಡ ಸಿಕ್ಕಿದೆ. ಹಾಗಾಗಿ ಈ ಪ್ರಕರಣದೊಂದು ಸತ್ಯ ಅಸತ್ಯತೆಗಳು ಆದಷ್ಟು ಬೇಗ ಸಿಗ್ಲಿ, ಈ ಒಂದು ಪ್ರಕರಣ ಸುಖಾಂತ್ಯ ಕಾಣಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಗಿದೆ. ಸರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಇವತ್ತಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮ. ಮುಂದಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯಗಳ ಜೊತೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vortex. Invest smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theatres are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Ideal ice cream, milky way to your heart.